ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ಪುರಂದರದಾಸರ ಆರಾಧನೆ. ಬಹಳ ವರ್ಷಗಳ ಕಾಲ ಪುರಂದರದಾಸರ ಕಾರ್ಯಕ್ಷೇತ್ರವಾದ ಚನ್ನಪಟ್ಟಣದಲ್ಲಿ ಪುರಂದರದಾಸರ ಆರಾಧನೆ ಮಾಡ್ತಾ ಇದ್ದ ಅಭ್ಯಾಸ. ಪುರಂದರದಾಸರ ಪದ್ಯಗಳ ಸಾಲನ್ನು ಬರೆದು ಎಲ್ಲ ಕಡೆ ಅಂಟಿಸ್ತಾ ಇದ್ದೆ. ಈಗಿನ ತರಹ ಇದೆಲ್ಲ ಇರಲಿಲ್ವಲ್ಲ. ಆ ವ್ಯಾಸರಾಜ ಪ್ರತಿಷ್ಠಿತ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿರುವ ಕಂಬಗಳ ಮೇಲೆಲ್ಲ ಅಂಟಿಸ್ತಾ ಇದ್ದೆ ಪುರಂದರದಾಸರ ಹಾಡುಗಳನ್ನು ಅಥವಾ ಒಂದು ಮಾತುಗಳನ್ನು ಜನ ಗಮನಿಸಲಿ ಅಂತ. ಜನ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ನನಗೆ ಒಂದು ಪ್ರಾಕ್ಟೀಸ್ ಆಯಿತು. ಬೇಂದ್ರೆ ಮತ್ತು ಪುರಂದರದಾಸರು ಮತ್ತು ಬೇರೆ ಬೇರೆ ಕಡಕೋಳ ಮಡಿವಾಳಪ್ಪ ಮತ್ತು ಪುರಂದರದಾಸರು, ಶಿಶುನಾಳ ಶರೀಫರು ಮತ್ತು ಪುರಂದರದಾಸರು, ಅಥವಾ ಬೇರೆ ಯಾವುದೇ ಮಹಿಪತಿದಾಸರು ಮತ್ತು ಪುರಂದರದಾಸರು, ಅವರಲ್ಲಿರುವ ಸಾಮ್ಯ ವೈಷಮ್ಯಗಳನ್ನು ಕೊಟ್ಟು, ಸ್ವಾಮಿ ರಾಮದಾಸರು ಅಂತ ಒಬ್ಬರಿದ್ದರು, ಅವರು ಮತ್ತು ಪುರಂದರದಾಸರು, ಇವರೆಲ್ಲರ ಪದ್ಯಗಳನ್ನು ಜೊತೆಯಾಗಿ ಕೊಟ್ಟು ಸಾಮ್ಯ ವೈಷಮ್ಯಗಳನ್ನು ತೋರಿಸ್ತಾ ಇದ್ದ ಒಂದು ಅಭ್ಯಾಸ. ಇವತ್ತು ಅದು ಕೇವಲ ನೆನಪಿಸಿಕೊಳ್ಳುವುದಕ್ಕೆ ಸೀಮಿತವಾಗಿದೆ. ನಾವು ಪುರಂದರದಾಸರ ಕಾರ್ಯಕ್ಷೇತ್ರ ಆಡಿಸಿದಳೆ ಶೋಧೆ ಬರೆದದ್ದೇ ಚನ್ನಪಟ್ಟಣದಲ್ಲಿ. ಮತ್ತು ನಾವು ಇದ್ದ ಜಾಗ ವ್ಯಾಸರಾಜ ಪ್ರತಿಷ್ಠಿತ ಶ್ರೀನಿವಾಸ ದೇವರ ದೇವಸ್ಥಾನ, ಅಲ್ಲಿ ಪುರಂದರ ಮಂಟಪ ಒಂದಿತ್ತು. ಆ ಪುರಂದರ ಮಂಟಪದಲ್ಲಿ ಪುರಂದರದಾಸರು ಪೂಜೆ ಮಾಡ್ತಾ ಇದ್ದ ಜಾಗ. ಅಲ್ಲಿಯ ಅನುಭೂತಿಯನ್ನು ನಾನು ಅನುಭವಿಸಿದ್ದೇನೆ. ಈ ಹಿನ್ನೆಲೆಯಿಂದ ನಾವು ಪುರಂದರದಾಸರ ಪದ್ಯ ಮತ್ತು ಇವತ್ತಿನ ಪಾಠಕ್ಕೆ ಅಂತ ಚಿಂತನೆ ಮಾಡೋದಾದರೆ ಇದು ಗಂಡ ಹೆಂಡಿರ ಸಂವಾದ. ಯಾತರ ಕಟಿಪಿಟ್ಟಿ ಒಂದು ದಿನ ಹೋಗ್ತಿದಿ ಲಟಿಪಿಟ್ಟಿ ಅಂತ ಹೇಳಿ ಪದ್ಯ ಬರೆದ ಪುರಂದರದಾಸರು. ದೊಡ್ಡ ಮನೆಯ ಕಟ್ಟಿ ಅದರಲ್ಲಿ ಹೆಂಡತಿ ತಂದಿಟ್ಟಿ ಅಂತ ಹೇಳಿದ ಪುರಂದರದಾಸರು. ಅದೇ ಪುರಂದರದಾಸರು ಹೆಂಡತಿ ಪ್ರಾಣ ಹೆಂಡತಿ ಅಂತನೂ ಬರೆದವರು. ಅದೇ ಪುರಂದರದಾಸರು ಆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಹೇಳಿ ಬರೆದವರು. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಇವತ್ತು ಇರುವಂಥದ್ದು ಸುವರ್ಚಲ ಮತ್ತು ಶ್ವೇತಕೇತುಗಳ ಸಂವಾದ. ಈ ತರಹದ ಹೆಂಡತಿ ಇದ್ರೆ ಈ ಹೆಂಡತಿ ಸಂತತಿ ಸಾವಿರವಾಗಲಿ, ಈ ತರಹದ ಹೆಂಡತಿಯರಿದ್ರೆ ಗಂಡಂದಿರು ಯಾಕೆ ತತ್ವಶಾಸ್ತ್ರದಲ್ಲಿ ಪ್ರವೇಶ ಮಾಡಲ್ಲ? ಈ ತರಹದ ಒಂದು ಹೆಣ್ಣು ಇತ್ತು ಅಂದ್ರೆ, ಸುವರ್ಚಲಾಳಂತಹ ಒಬ್ಬಳು ಹೆಂಡತಿ ಇತ್ತು ಅಂದ್ರೆ, ನಾವು ಪುರಂದರದಾಸರ ತರನೇ ಹಾಡಬೇಕಾಗತ್ತೆ. ಪುಸ್ತಕ ಪೆನ್ನು ಹಿಡಿಯುವುದಕ್ಕೆ ಸಮಯವಿಲ್ಲದೆ ನಾಚುತ್ತಲಿದ್ದೆ, ಆ ಹೆಣ್ಣಿನ ಸಂತತಿ ಸಾವಿರವಾಗಲಿ ಪೆನ್ನು ಪುಸ್ತಕ ಹಿಡಿಸಿದಳಯ್ಯ ಅಂತ ಒಂದು ಪದ್ಯ ಬರಿಬಹುದು. ಈ ತರಹದ ಒಂದು ಹೆಂಡತಿ ಬೇಕಾಗತ್ತೆ. ಅವಳು ಗಂಡನನ್ನ ಮಿದುವಾಗಿ ಬದಲಾಯಿಸಬಲ್ಲಳು. ಕಾಂತಾ ಸಂಹಿತ ಅಂತ ಶಾಸ್ತ್ರ 3 ತರಹ ಅಂತೆ: ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ. ಪ್ರಭು ಸಂಹಿತ ಹೇಳಿದ್ರೆ ಆರ್ಡರ್, ಹೀಗೆ ಮಾಡ್ಬೇಕಷ್ಟೇ, ಇದು ಶಾಸ್ತ್ರ. ವೇದಾಂತಾದಿ ಶಾಸ್ತ್ರಗಳು ಹಾಗೆ.
ಮಿತ್ರ ಸಂಹಿತ ಇತಿಹಾಸ, ನೋಡಪ್ಪ ಹೀಗೆ ಮಾಡದೆ ಹೋದ್ರೆ ಹೀಗಾಗತ್ತೆ ಅಂತ. ಇನ್ನು ಕಾಂತಾ ಸಂಹಿತ, ಅದು ಕಾವ್ಯ ಅಂತೆ. ನಲ್ಲೆಯೊರ್ವಳು ತನ್ನ ಗಂಡನನ್ನ ಮನವೊಲಿಸಿ ಒಳ್ಳೆಯ ದಾರಿಗೆ ನೂಕುವ ಹಾಗೆ ಕಾವ್ಯ ಇರುತ್ತೆ. ಹೀಗಾಗಿ ಕಾವ್ಯ ಅನ್ನೋದು ಕಾಂತಾ ಸಂಹಿತ. ಸಂಹಿತ ಅಂದ್ರೆ ಸದೃಶ ಅಂತ ಹಿಂದಿನವರು ಹೇಳುತ್ತಾರೆ. ಅದರಿಂದಾಗಿ ಇಲ್ಲಿ ನಿಜವಾಗಿಯೂ ಕಾಂತಾ ಸಂಹಿತ, ಇದು ನಿಜವಾಗಿಯೂ ಕಾಂತೆಯೇ ಕರ್ಕೊಂಡು ಹೋಗಿದ್ದು. ಕಾಂತೆ ಪ್ರಶ್ನೆ ಮಾಡಿದ್ಲು ಪುರಂದರದಾಸರನ್ನ, ಅವಳಿಗೂ ಮೀರಿದ ಎತ್ತರವನ್ನ ಅವರು ಪಡೆದು ಬಿಟ್ರು ಕೂಡಲೇ. ಹೀಗಾಗಿ ಅಂತಹ ಪುರಂದರದಾಸರನ್ನ ಅವರು ಚಿತ್ರಿಸಿದ ದಾಂಪತ್ಯವನ್ನು ನೆನಪಿಸಿಕೊಳ್ಳುತ್ತಾ ಈ ಶ್ವೇತಕೇತು ಹಾಗೂ ಸುವರ್ಚಲೆಯರ ದಾಂಪತ್ಯಕ್ಕೆ ನಾವು ಇವತ್ತು ಕಾಲಿಡುತ್ತೇವೆ. ಏನಿದೆ ಅಲ್ಲಿ? ಶಬ್ದಾರ್ಥಯೋ ಹಿ ಸಂಬಂಧ ತ್ವನಯೋರಸ್ತಿವಾ ನವಾ ತನ್ಮೇ ಬ್ರೂಹಿ ಯಥಾ ತತ್ವಂ ಶಬ್ದಸ್ಥಾನಿರ್ಥ ಏವ ತತ್ ಏವ ಚೇತ್. ಸುವರ್ಚಲ ಕೇಳ್ತಾಳೆ, ಹಾಗಾದ್ರೆ ಶಬ್ದಾರ್ಥಕ್ಕೆ ಸಂಬಂಧ ಇದೆಯೋ ಇಲ್ವೋ ನಮಗೆ ಹೇಳು. ಶಬ್ದ ಮತ್ತೆ ಅರ್ಥ ಒಟ್ಟಿಗೆ ಇಲ್ಲ ಅನ್ನೋದು ಅನುಭವ ಸಿದ್ಧ. ನಾವು ಶಬ್ದ ಹೇಳಿದ ಕೂಡಲೇ ಅರ್ಥ ಜೊತೆಗೆ ಕೂತ್ಕೊಂಡು ಬಿಟ್ಟಿದ್ದಿದ್ರೆ ಬೆಂಕಿ ಅಂದ್ರೆ ಬಾಯಿ ಸುಟ್ಟೋಗ್ಬೇಕಿತ್ತು, ವಿಷ ಅಂದ್ರೆ ಸತ್ತೋಗ್ಬೇಕಿತ್ತು, ಅಮೃತ ಅಂದ್ರೆ ಬದುಕ್ಬಿಡ್ಬೇಕಿತ್ತು. ಯಾಕೆಂದ್ರೆ ಶಬ್ದ ಅರ್ಥ ಒಂದೇ ಅಲ್ವಾ. ಶಬ್ದ ಹೇಳಿದ ಕೂಡಲೇ ಅರ್ಥದ ಅನುಭವ ಆಗೋದಿಲ್ಲ. ಇಲ್ಲ ಸಂಬಂಧ ಇದೆ ಅಂದ್ರೆ ಯಾವ ಸಂಬಂಧ? ಪ್ರಶ್ನೆ. ಅದು ಹೇಳು ನಮಗೆ ಅಂತ ಅವಳು ಕೇಳುದು ಶ್ವೇತಕೇತುವನ್ನ. ಅದಕ್ಕೆ ಶ್ವೇತಕೇತು ಹೇಳಿದ, ಶಬ್ದಾರ್ಥಯೋರ್ನ ಚೈವಾಸ್ತಿ ಸಂಬಂಧೋತ್ಯಂತ ಏವ ಹಿ ಪುಷ್ಕರೇ ಚ ಯಥಾತೋಯಂ ತಥಾಸ್ಮೀತಿ ಚ ವೇತ್ಥ ತತ್. ಶಬ್ದಕ್ಕೆ ಮತ್ತೆ ಅರ್ಥಕ್ಕೆ ಸಂಬಂಧ ಇಲ್ಲಪ್ಪ. ಇದೆ ಅಂದ್ರೆ ಪುಷ್ಕರೇ ಚ ಯಥಾತೋಯಂ, ತಾವರೆಯ ಎಲೆಯ ಮೇಲೆ ನೀರಿದ್ದ ಹಾಗೆ ಶಬ್ದಕ್ಕೆ ಅರ್ಥಕ್ಕೆ ಸಂಬಂಧ. ಶಬ್ದದ ಯಾವುದೋ ಒಂದು ತುದಿ ಅಂತ ಇಟ್ಕೊಂಡ್ರೆ ಶಬ್ದ, ಅರ್ಥ ಇನ್ನೊಂದು ತುದಿಯಲ್ಲಿ ಅಂಟದಂತೆ ಕೂತಿರುತ್ತೆ. ಯಾವಾಗ ಬೇಕಾದರೂ ಬದಲಾಗುತ್ತೆ ಅದು. ಶಬ್ದಾರ್ಥಗಳ ಸಂಬಂಧ ಈ ಜಗತ್ತಿನಲ್ಲಿರೋದಂತೂ ಹಾಗೆ ಎಲ್ಲ ಬದಲಾಗುತ್ತೆ. ಈಗ ಉದಾಹರಣೆಗೆ ತಂದೆ ಯಾರು, ಯಾರಿಗೆ ಅಂತ ಪ್ರಶ್ನೆ. ನಮಗಾದ್ರೆ ಇನ್ನೊಬ್ಬರು, ನಮ್ಮ ಮಕ್ಕಳಿಗಾದ್ರೆ ಬೇರೆ. ಹೀಗಾದ್ರೆ ಅಪ್ಪ ಅನ್ನೋ ಶಬ್ದ ಒಬ್ಬನಿಗೇನೇ ಇಲ್ಲ, ಬದಲಾಗ್ತಾ ಇರುತ್ತೆ. ದೊಡ್ಡವರು ಯಾರು, ಚಿಕ್ಕವರು ಯಾರು? ಚಿಕ್ಕವರು ದೊಡ್ಡವರಾಗಿರ್ತಾರೆ, ಆ ದೊಡ್ಡವರು ಇರೋದಿಲ್ಲ, ಆ ದೊಡ್ಡವರೇ ಚಿಕ್ಕವರಾಗಿ ಬಂದಿರ್ತಾರೆ. ಗೊತ್ತಾಗಲ್ಲ ಕೆಲವೊಮ್ಮೆ ಯಾರು ದೊಡ್ಡವರು ಯಾರು ಚಿಕ್ಕವರು, ಚೇಂಜ್ ಆಗತ್ತೆ. ನೋಡಿ, ನಮ್ಮ ಬಾಯಿ ಒಂದಕ್ಕೆ ಅಭ್ಯಾಸ, ನಮ್ಮ ಮನಸ್ಸಿಗೊಂದು ಅಭ್ಯಾಸ. ನಮ್ಗೆ ಇವತ್ತು ದೊಡ್ಡ ಸ್ವಾಮಿಗಳು ಅಂತಂದ್ರೆ ವಿದ್ಯಾಮಾನ್ಯರೇ, ನಮ್ಗೆ ಇವತ್ತು ದೊಡ್ಡ ಸ್ವಾಮಿಗಳು ಅಂತಂದ್ರೆ ಪೇಜಾವರ ಸ್ವಾಮಿಗಳು. ಈಗ ಇರೋರು ಒಬ್ಬರೇ, ದೊಡ್ಡವರು ಇಲ್ಲ ಚಿಕ್ಕವರು ಇಲ್ಲ, ಆದ್ರೆ ದೊಡ್ಡವರು ಅಂದ್ರೆ ಅವರೇ. ಪೇಜಾವರ ಸ್ವಾಮಿಗಳು ಅಂದ್ರೆ ವಿಶ್ವೇಶತೀರ್ಥರೇ ದೊಡ್ಡವರು. ನಮ್ಗೆ ಅದೇ ಅಭ್ಯಾಸ, ಅದೇ ತಲೆನಲ್ಲಿ. ಹಾಗಾದ್ರೆ ಈಗಿರೋರು ದೊಡ್ಡವರಲ್ವಾ? ಅವ್ರಿಗೆ ಚಿಕ್ಕವರು ಬಂದಿದ್ದಾರೆ, ಚಿಕ್ಕವರು ಬರ್ತಾರೆ. ಅದರಿಂದಾಗಿ ಶಬ್ದ ಮತ್ತು ಅರ್ಥಕ್ಕೆ ಇರುವ ಸಂಬಂಧ ನಿಗದಿತ ಅಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ? ಪುಷ್ಕರೇ ಚ ಯಥಾತೋಯಂ ತಥಾಸ್ಮೀತಿ ಚ ವೇತ್ಥ ತತ್. ತಾವರೆಯ ಎಲೆಯ ಮೇಲೆ ಇರುವ ನೀರಿನ ಹಾಗೆ ಅಂಟಿಕೊಂಡು ಅಂಟಿಕೊಳ್ಳದಂತೆ ಇರುತ್ತೆ. ನಾನು ಯಾರು ಅನ್ನೋದು ಪ್ರಶ್ನೆ. ಅಣ್ಣನಾ? ಯಾರಿಗೂ ಅಣ್ಣ ಅಲ್ಲ, ಯಾರಿಗೂ ಒಬ್ರಿಗೆ ತಮ್ಮ, ಇವ್ರಿಗೆ ಅಣ್ಣ ಅಷ್ಟೇ. ಹೀಗಿದೆ ಅಂದ ಅವನು ಶ್ವೇತಕೇತು. ಅದಕ್ಕೆ ಸುವರ್ಚಲ ಪ್ರಶ್ನೆ ಕೇಳಿದ್ಲು, ಅರ್ಥೇ ಸ್ಥಿತಿರ್ಹಿ ಶಬ್ದಸ್ಯ ನಾನ್ಯಥಾ ಚ ಸ್ಥಿತಿರ್ಭವೇತ್ ವಿದ್ಯತೆ ಚೇನ್ಮಹಾಪ್ರಾಜ್ಞ ವಿನಾರ್ಥಂ ಬ್ರೂಹಿ ಸತ್ತಮಾ.
ಅದಕ್ಕೆ ಸುವರ್ಚಲ ಕೇಳ್ತಾಳೆ, ಓ ನಲ್ಲನೇ, ನಿನ್ನ ಪ್ರಕಾರ ಶಬ್ದಕ್ಕೆ ಅರ್ಥ ಅಲ್ಲ, ವಸ್ತುವಿಗೂ ಶಬ್ದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಹಾಗಾದ್ರೆ ವಸ್ತುವೇ ಇಲ್ಲದ ಕೇವಲ ಶಬ್ದ ಹೇಳು ನೋಡೋಣ. ಟ್ರಿಕ್ಕಿ ಕ್ವಶನ್, ಹೇಳಿ ನೋಡೋಣ. ಒಂದು ಶಬ್ದ ಹೇಳಬೇಕು, ಆ ಶಬ್ದಕ್ಕೆ ವಿಷಯ ಇರಬಾರದು. ಏನು ಇಲ್ಲ ಅಂತ ಹೇಳಬೇಕಾದ್ರೂ ಏನು ಇಲ್ಲ ಅನ್ನೋದಿದೆ ಅನ್ನೋದು ಗೊತ್ತಾಗತ್ತೆ. ಏನು ಇಲ್ಲ ಅಂತಂದ್ರೆ ಏನು, ನಮಗೆ ಅನ್ನಿಸಿದ್ದದ್ದು ಏನು ಇಲ್ಲ, ಬೇರೆ ಯಾವ್ಯಾವುದೋ ಇದೆ ಅಂತ. ಆ ರೂಮಲ್ಲಿ ಇದೆ ನೋಡ್ಕೊಂಬಾರೋ ಅಂದ, ನೋಡ್ದ, ಏನು ಇಲ್ಲ, ಯಾಕೆ ನೆಲ ಇಲ್ವಾ ಅಂದ್ರೆ ಏನು ಹೇಳೋದು? ಏನು ಇಲ್ಲ ಅಂದ್ರೆ ಇನ್ನೇನೋ ನಮಗೆ ಬೇಕಾದದ್ದಿಲ್ಲ ಅಂತ ಅರ್ಥ, ನಮಗೆ ಬೇಡದ್ದಿದೆ ಅಂತ ಅರ್ಥ, ಅಥವಾ ಈಗ ನಾವು ಅದರಿಂದ ಪ್ರಯೋಜನ ತಗೊಳ್ಳಿಕ್ಕಾಗಲ್ಲ ಅಂತ ಅರ್ಥ. ಹಾಗಾದ್ರೆ ಒಂದೊಮ್ಮೆ ನೀವೊಂದು ಶಬ್ದ ಪ್ರಯೋಗ ಮಾಡು, ಅದಕ್ಕೆ ಯಾವುದೂ ಅರ್ಥ ಆಗಿರಬಾರ್ದು, ಹಂಗೊಂದು ಶಬ್ದ ಪ್ರಯೋಗ ಮಾಡು ನೋಡೋಣ. ಅದಕ್ಕೆ ಸುವರ್ಚಲ ಈ ರೀತಿ ಪ್ರಶ್ನೆ ಕೇಳೋದು, ಅರ್ಥೇ ಸ್ಥಿತಿರ್ಹಿ ಶಬ್ದಸ್ಯ ನಾನ್ಯಥಾ ಚ ಸ್ಥಿತಿರ್ಭವೇತ್ ವಿದ್ಯತೆ ಚೇನ್ಮಹಾಪ್ರಾಜ್ಞ ವಿನಾರ್ಥಂ ಬ್ರೂಹಿ ಸತ್ತಮಾ. ಶ್ವೇತಕೇತು ಸಸಂಸರ್ಗೋತಿ ಮಾತ್ರಸ್ತು ವಾಚಕತ್ವೇನ ವರ್ತತೆ ಅಸ್ತಿ ಚೇದ್ವರ್ತತೆ ನಿತ್ಯಂ ವಿಕಾರೋಚ್ಚಾರಣೇನ ವೈ. ಅದಕ್ಕೆ ಶ್ವೇತಕೇತು ಹೇಳಿದ, ಇದೆಯಪ್ಪ ಸಂಬಂಧ ಇಲ್ಲ ಅಂತ ನಾನೆಲ್ಲ ಹೇಳಿದೆ, ವಾಚಕ ಆಗಿ ಇದೆ. ಅಸ್ತಿ ಚೇದ್ವರ್ತತೆ ನಿತ್ಯಂ, ಹಾಗಾದ್ರೆ ಅದು ನಿತ್ಯವಾಗಿರಬೇಕು. ನಿತ್ಯವಾಗಿದ್ದರೆ ಉಚ್ಚಾರಣೆ ವಿಕಾರ ಆಗಬಾರ್ದಿತ್ತು. ಅದರಿಂದಾಗಿ ಇದೇ ಶಬ್ದಕ್ಕೆ ಮತ್ತೆ ವಸ್ತುವಿಗೆ ಸಂಬಂಧ ಇದೆ, ಆದರೆ ಅದು ಅನಿತ್ಯವಾಗಿ ಇದೆ. ನೀನು ಹೇಳಿರೋ ರೀತಿ, ನಿನ್ನ ಅಭಿಪ್ರಾಯದ ರೀತಿ ನಿತ್ಯವಾಗಿರಬೇಕು. ನಿತ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಬ್ದವನ್ನು ಸೆಳೆದು ಬೇರೆ ಕಡೆಗೆ ಬಳಸ್ತೇವೆ ಅಲ್ವಾ? ಆ ಶಬ್ದವನ್ನು ಸೆಳೆದು ರಾಜ ಅಂತ ಈಗ ಹೇಳುವವರು, ಮಾನ್ಯ ಪ್ರಧಾನಿಗಳು ಬಂದರು, ಮಾನ್ಯ ಪ್ರಧಾನಿಗಳು ಬಂದರು ಅಂತ ಹೇಳಿ ನಾನು ಹೇಳಬೇಕಾದ್ರೆ, ಬೇರೆ ಮೊದಲೊಬ್ಬ ಇದ್ದ ಪ್ರಧಾನಿ, ಅವನು ಹೋದ, ಇಳಿದ, ಅವನ ಶಬ್ದವನ್ನು ಇವನಿಗೆ ಹೇಳ್ತಾ ಇದ್ದಾರೆ. ಅವನು ಬರಬೇಕಾ ಈಗ? ಇವನು ಬರಬಾರ್ದಾ? ಇವನು ಹೋದ್ಮೇಲೂ ಇವನೇ ಮೇಲ್ಗಡೆಯಿಂದ ಬರಬೇಕಾ? ಪ್ರಧಾನಿ ಅಂತಂದ್ಕೊಳ್ಳೋ ಠಣ್ ಅಂತ ಇಲ್ಲ. ನಾನಿಲ್ಲ ಅಂತ ಹೇಳಲಿಲ್ಲ. ಸಸಂಸರ್ಗ ಅತಿ ಮಾತ್ರಸ್ತು, ವಸ್ತುತಃ ಶಬ್ದಕ್ಕೂ ಮತ್ತೆ ವಸ್ತುವಿಗೂ ಸಂಬಂಧ ಘನಿಷ್ಠವಾಗಿ ಇದೆ. ಆದರೆ ವಾಚಕತ್ವೇನ, ಆ ಶಬ್ದದ ವಸ್ತುವಿನ ಪರಿಚಯ ಅಷ್ಟೇ. ಅಸ್ತಿತ್ವೇದ್ ವರ್ತತೆ ನಿತ್ಯಂ, ನಿತ್ಯವಾಗಿಯೂ ಇದೆ, ಆದರೆ ಅದರ ಉಚ್ಚಾರಣೆ ವಿಕಾರ ಆಗ್ತಾ ಇರುತ್ತೆ, ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಶಬ್ದ ಅದೇ ಇರುತ್ತೆ, ಅವನಿರಲ್ಲ, ಆ ವ್ಯಕ್ತಿ ಇರಲ್ಲ. ನಿತ್ಯ ಸತ್ಯವನ್ನು ನಮಗೂ ಹೇಳಲಿಕ್ಕಾಗತ್ತೆ. ನಾಳೆ ನಾನು ಇಲ್ಲದೆ ಇರಬಹುದು, ನಾಳೆ ಸೂರ್ಯೋದಯ ಆಗತ್ತೆ ಅಂತ ಹೇಳ್ಬೋದೋ ಹೇಳಬಾರ್ದು? ಹೇಳ್ಬೋದು. ಒಬ್ಬ ಪ್ರಸಿದ್ಧ ಹಾಸ್ಯ ನಟ, ಅವನು ಡೆತ್ ಬೆಡ್ ಅಲ್ಲಿದ್ದ. ಡಾಕ್ಟರು ಅವನ ರೌಂಡ್ ಅಪ್ ಅಲ್ಲಿ ಚೆಕ್ ಮಾಡಿ, ಐ ವಿಲ್ ಸಿ ಯು ಟುಮಾರೋ ಅಂತಂದ್ರು. ಅದಕ್ಕೆ ಅವನು ಹೇಳಿದಂತೆ, ನಾನು ನಿಮ್ಮನ್ನು ನೋಡ್ಲಿಕ್ಕಲ್ಲ, ನೀವು ನನ್ನನ್ನು ನೋಡ್ಬೋದು. ಕರೆಕ್ಟ್. ಹಾಗೆ ವಿಕಾರ ಅನ್ನೋದು, ಬದಲಾವಣೆ ಅನ್ನೋದಿರುತ್ತೆ. ಆಯಾ ಶಬ್ದದ ಅರ್ಥಗಳಿಗೆ ಬದಲಾಗತ್ತೆ, ವಾಕ್ಯದ ಅರ್ಥ ಬದಲಾಗತ್ತೆ. ನೀವು ಹೇಳೋದು ಕರೆಕ್ಟ್, ಐ ವಿಲ್ ಸಿ ಯು ಟುಮಾರೋ, ಆದರೆ ಏನು, ಹೇಗೆ ಹೋಗಿರ್ಬೋದು, ನೋಡ್ತಾ ಇರ್ಬೋದು. ನಾಳೆ ಸೂರ್ಯೋದಯ ಆಗತ್ತೆ, ಖಂಡಿತ ಆಗತ್ತೆ, ಅದನ್ನ ನೋಟಿಸ್ ಮಾಡಲಿಕ್ಕೆ ನಾವಿಲ್ಲದೆ ಇರಬಹುದು ಅಷ್ಟೇ. ಹೀಗಾಗಿ ಉತ್ಕಟವಾದ ಸಂಬಂಧ ಇದೆ, ಆದರೆ ವಿಕಾರ ಬದಲಾವಣೆಯೂ ಇದೆ. ಸುವರ್ಚಲ ಶಬ್ದಸ್ಥಾನೋತ್ರ ಇತ್ಯುಕ್ತಃ ತಥಾರ್ಥ ಇತಿ ಮೇ ಕೃತಃ
ಅರ್ಥಸ್ಥಿತೋ ನತಿಷ್ಠೇಚ್ಛ ವಿರೂಢಮಿಹ ಭಾಷಿತಂ. ಅದಕ್ಕೆ ಅವಳು ಹೇಳುದು ಹಾಗಲ್ಲ, ಅದು ನನ್ನ ಪ್ರಶ್ನೆ ಏನಿತ್ತು, ಶಬ್ದಕ್ಕೊಂದು ಆಶ್ರಯ ಬೇಕು. ಯಾವುದದು? ವಾಟ್ ಈಸ್ ಬೇಸ್ ಫಾರ್ ವರ್ಡ್ಸ್? ಯಾವುದ್ರ ಮೇಲೆ ಶಬ್ದ ಇರಬೇಕು? ಎಲ್ಲಿಂದ ಇರಬೇಕು? ಅವನು ಎಲ್ಲ ಶುರು ಆಗಿದ್ದು ಎಲ್ಲಿ ಅಂದ್ರೆ, ನಾನು ಅನ್ನುವ ಶಬ್ದಕ್ಕೂ ನಾನು ಅನ್ನುವ ಪ್ರಜ್ಞೆಗೂ ಸಂಬಂಧ ಇದೆಯೋ ಇಲ್ವೋ ಅಂತ ಅವಳು ಕೇಳ್ಕೊಂಡು ಬರೋದು. ಮೂಲ ಅಲ್ಲಿಂದ ಶುರು ಆಯಿತು. ಅದಕ್ಕೆ ಅವನು ಹೇಳ್ದ, ಆ ಥರ ಉತ್ಕಟವಾದ ಸಂಬಂಧ ಇರಬೇಕಾಗಿಲ್ಲ, ಬದಲಾಗತ್ತೆ ಎಂದ. ಅದಕ್ಕೆ ಅವಳು ಕೇಳೋ ಪ್ರಶ್ನೆ, ಶಬ್ದಸ್ಥಾನೋತ್ರ ಇತ್ಯುಕ್ತ ತಥಾರ್ಥ ಇತಿ ಮೇ ಕೃತಃ. ಓಹೋ, ಶಬ್ದಕ್ಕೆ ಸ್ಥಾನ, ಪೀಠ ಯಾವುದು? ಅರ್ಥ. ಅರ್ಥ ಅಂದ್ರೇನು? ಜ್ಞಾನಕ್ಕೆ ವಿಷಯ ಅಂತ ಅರ್ಥ. ನಿಜವಾಗಿಯೂ ಅರ್ಥ ಅಂತಂದ್ರೆ ಸಬ್ಜೆಕ್ಟ್ ಟು ನಾಲೆಜ್. ದೆನ್ ಇಟ್ ವಿಲ್ ಬಿಕಮ್ ಸಬ್ಜೆಕ್ಟ್ ಟು ಮಾತು. ಮಾತಿಗೆ ವಿಷಯ ಆಗತ್ತೆ. ಶಬ್ದಸ್ಥಾನೋತ್ರ ಇತ್ಯುಕ್ತ ತಥಾ ಅರ್ಥ ಇತಿ ಮೇ ಕೃತಃ. ಅರ್ಥ ಸ್ಥಿತಃ ನ ತಿಷ್ಠೇಚ್ಛ. ಅರ್ಥ ಬದಲಾಗ್ತಾ ಇರುತ್ತೆ. ಈಗ ಒಂದು ಮಡಿಕೆ, ಆ ಮಡಿಕೆ ನಾಶ ಆಯಿತು, ಮಡಿಕೆ ಅನ್ನೋ ಶಬ್ದ ಇರುತ್ತೆ. ಇನ್ನೊಂದು ಮಡಿಕೆ ಬಂತು, ಆ ಶಬ್ದಕ್ಕೆ ವಿಷಯ ಆಗತ್ತೆ. ಇದು ವಿರೂಢಮಿಹ ಭಾಷಿತಂ. ಹಾಗಾದ್ರೆ ಮಾತಿನ ಬೇಸ್ ಯಾವುದು? ಅಮೂರ್ತನಾ? ಮಾತಿದೆ, ಪ್ರಜ್ಞೆ ಇದೆ, ಪ್ರಜ್ಞೆಯಲ್ಲಿ ವಿಷಯ ಇದೆ, ಹೊರಗಡೆ ಇಲ್ಲ. ಹೊರಗಡೆ ಮತ್ತೆ ಬಂತು, ಆಗ ಓ ಶಬ್ದ ಹುಟ್ಟಿತು ಅಂತೀವಾ? ಅಯ್ಯೋ, ನಿನ್ನೆ ತನಕ ಘಟ ಅನ್ನೋ ಶಬ್ದ ಇತ್ತಪ್ಪ, ಘಟ ಸತ್ತೋಯ್ತದ್ರಿಂದಾಗಿ ಘಟ ಅನ್ನೋ ಶಬ್ದ ಸತ್ತೋಯ್ತು. ಘಟ ಇತ್ತು, ಘಟ ಅನ್ನೋ ಶಬ್ದ ಇತ್ತು. ನಿನ್ನೆ ನಮ್ಮನೆ ಘಟ ಸತ್ತೋಯ್ತು, ನಮ್ಮನೆ ಘಟ ಅನ್ನೋ ಶಬ್ದನೂ ಸತ್ತೋಯ್ತು. ನೀವು ಯಾರಾದ್ರೂ ಘಟ ಅನ್ನೋ ಘಟ ಅನ್ನೋ ವಸ್ತು ತಂದು ಕೊಟ್ರೆ ನಮ್ಮ ಮನೆಯಲ್ಲಿ ಘಟ ಅನ್ನೋದು ಉತ್ಪತ್ತಿ ಆಗತ್ತೆ ಅಂತ ಹೇಳೋದಾ? ಇದು ಒಂದು. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಅವಾಗ ಹೇಳಲಿಕ್ಕೂ ಬರಬಾರದು. ವಸ್ತು ಸತ್ತೋದ್ರೆ ಪದವನ್ನು ಹೇಳಲಿಕ್ಕೂ ಬರಬಾರದು. ಯಾಕೆ? ವಸ್ತು ಇಲ್ವಲ್ಲ. ವಸ್ತು ಇಲ್ಲ, ಪದ ಹೇಳಲಿಕ್ಕೆ ಬರಬಾರದು. ಆಗತ್ತಾ? ವಿರೂಢಮಿಹ ಭಾಷಿತಂ. ಈ ಮಾತಿನ ನೆಲೆ ಏನು ಅಂತ ಕೇಳಿದವಳು. ನೋಡಿ, ಇದೆಲ್ಲ ಭಾಷೆ ಮತ್ತು ಮನಸ್ಸು, ಮಾತು, ಈ ಮೂರರ ಸುತ್ತುತ್ತಾ ಇದೆ. ಯಾಕೆಂದ್ರೆ ಇದೇ ಆತ್ಮವನ್ನು ವಿಷೀಕರಿಸೋದು, ಮತ್ತೆ ಆತ್ಮನಿಂದ ಇದೇ ಹೊರಗಡೆ ಬರೋದು ಮಾತು. ಆತ್ಮ ಯೋಚನೆ ಮಾಡೋದು ಈ ಮನಸ್ಸಿನ ಮೂಲಕ. ಇದರ ಮೂಲಕ ಈ ಶಬ್ದಗಳನ್ನು ಸುತ್ತುಕೊಂಡು ಬರ್ತಾ ಇದೆ. ಇದು ನಮ್ಮ ದಿಲೀಪ್ ರತ್ನಾಕರ್ ಅವರು ಒಂದು ಪ್ರಶ್ನೆ ಹಾಕ್ತಾ ಇದ್ದಾರೆ, ಅದು ಮುಂದೆ ಪ್ರಶ್ನೆ ಉತ್ತರದಲ್ಲಿ ಬರುತ್ತೆ. ಅದಕ್ಕೆ ಇದು ಸುವರ್ಚಲಾಳ ಪ್ರಶ್ನೆ. ಮಾತಿನ ಬೇಸ್ ಯಾವುದು ಹಾಗಾದ್ರೆ? ವಸ್ತು ಅಲ್ವಾ ಅಂತ. ಅದಕ್ಕೆ ಶ್ವೇತಕೇತುವಿನ ಉತ್ತರ, ನ ವಿಕೂಲೋತ್ರ ಕಥಿತೋ ನಾಕಾಶಂ ಹಿ ವಿನಾ ಜಗತ್ ಸಂಬಂಧಸ್ತತ್ರ ನಾಸ್ತ್ಯೇವ ತದ್ವದಿತ್ಯೇಷ ಚಿಂತ್ಯತಾಂ. ಅಯ್ಯೋ, ನಾನು ಹೇಳಿದ ಹೇಗೆ? ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಇಲ್ವಾ ಹಾಗಾದ್ರೆ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಈಗ ಆಕಾಶದಲ್ಲಿ ಜಗತ್ತಿದೆ. ಆಕಾಶ ಅಂದ್ರೇನು? ಸ್ಪೇಸು. ಸ್ಪೇಸ್ನಲ್ಲಿ ಜಗತ್ತಿದೆ. ಹಾಗಾದ್ರೆ ಜಗತ್ತಿಗೂ ಆಕಾಶಕ್ಕೂ ಸಂಬಂಧ ಇದೆ ಅಂತ ಅರ್ಥನ? ಆಕಾಶ ಅಂದ್ರೇನು? ಏನು ಇಲ್ಲದೆ ಇರೋದು ಅಂತ. ಏನು ಇಲ್ಲದೆ ಇರೋದ್ರಿಂದಲೇನೆ ಜಗತ್ತಿನಲ್ಲಿ ಅವಕಾಶಗಳಿದೆ. ಆಕಾಶ ಇದೆ ಅಂದ್ರೆ ಏನೋ ಇದೆ ಅಂತ ಅರ್ಥ ಅಲ್ಲ. ಆಕಾಶ ಇದೆ ಜಗತ್ತಿನಲ್ಲಿ, ಅಥವಾ ಜಗತ್ತು ಆಕಾಶದಲ್ಲಿದೆ, ಅವಕಾಶದಲ್ಲಿದೆ, ಸ್ಪೇಸ್ನಲ್ಲಿದೆ ಅಂದ್ರೆ ಜಗತ್ತಿಗೂ ಅವಕಾಶಕ್ಕೂ ಸಂಬಂಧ ಇದೆ ಅಂತ ಅರ್ಥನ? ಹಾಗೆ ಶಬ್ದಕ್ಕೂ ಮತ್ತೆ ವಸ್ತುವಿಗೂ ಅಂದ ಅವನು.
ಇವಳೇನ್ ಪ್ರಶ್ನೆ ಕೇಳ್ತಾಳೆ ಅದ್ರ ಆಚೆ ಜಿಗದು ಹೇಳ್ತಾ ಇದ್ದಾನ ಅವನು. ಸುವರ್ಚಲ ಸದಾಹಂಕಾರ ಶಬ್ದೋಯಂ ವ್ಯಕ್ತಮಾತ್ಮನಿ ಸಂಶ್ರಿತ ನವಾಚಸ್ತತ್ರ ವರ್ತಂತೆ ಇತಿ ಮಿಥ್ಯಾ ಭವಿಷ್ಯತಿ. ಅದಕ್ಕೆ ಅವಳೇನ್ ಮಾಡಿದ್ಲು, ಇದು ಬೀಟಿಂಗ್ ದಿ ಬುಷ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಬರೋಣ ಅಂತಂದ್ಲು. ಮತ್ತೆ ಇವನ ಉತ್ತರ ಇವನನ್ನು ಬಾಯಿ ಮುಚ್ಚಿಸ್ಲಿಕ್ಕಾಗಲ್ಲ. ನಿಜವಾಗಿಯೂ ತರ್ಕ ಓದಿದವರು ತರ್ಕದಿಂದ ದೂರ ಇರ್ತಾರೆ. ಅವ್ರೇನಾದ್ರು ತರ್ಕ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಯಾವ ಮಾತಿಗೂ ಅರ್ಥ ಇಲ್ಲ ಅಂತ ಅನ್ನಿಸ್ತಾರೆ. ಯಾರು ತರ್ಕ ಓದಿರಲ್ಲ ಅವರು ವಾದ ಮಾಡ್ತಾರೆ. ಯಾರು ತರ್ಕ ಆತ್ಮಸತ್ತಾಗಿರ್ತಾರೆ ಸುಮ್ಮನೆ ಇರ್ತಾರೆ ಅವರು. ಉದಾಹರಣೆ ಶ್ವೇತಕೇತು. ತರ್ಕದಲ್ಲಿ ಆಳವಾಗಿ ಹೋಗಿದ್ದಾನವನು. ಅದಕ್ಕೆ ಇವಳೇನು ಪ್ರಶ್ನೆ ಕೇಳ್ತಾಳೆ, ಹಾಗಾದ್ರೆ ಇಲ್ವಾ? ಇಲ್ಲ ಅಂದ. ಜೊತೆಗಿರುತ್ತಲ್ಲ, ಜೊತೆಗಿದ್ದು ಮಾತ್ರಕ್ಕೆ ಇದ್ದಾಗ ಆಕಾಶದಲ್ಲಿ ಜಗತ್ತಿರುತ್ತೆ, ಜಗತ್ತಿಗೂ ಆಕಾಶಕ್ಕೂ ಸಂಬಂಧ ಇದೆಯಾ ಅಂತ ಕೇಳ್ದ. ಅದಕ್ಕೆ ಅವಳೇನು ಮಾಡೋದು, ಬೇಡ ಬೇಡ, ಈ ತರಹ ಮಾಡೋದಕ್ಕಿಂತ ಪರ್ಟಿಕ್ಯುಲರ್ ಆಗಿ ಬರೋಣ. ಏನು ಹೇಳ್ತಾಳೆ, ಸದಾ ಅಹಂಕಾರ ಶಬ್ದೋಯಂ, ಅಹಂ ಅನ್ನುವ ಶಬ್ದ ಆತ್ಮನಲ್ಲಿಯೇ ಇದೆ, ಮಾತಿಲ್ಲ, ಪ್ರಜ್ಞೆ ಇದೆ. ಹಾಗಾದ್ರೆ ವಸ್ತುನೇ ಇಲ್ವಾ? ವಸ್ತುವಿಗೂ ಶಬ್ದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಜ್ಞಾನವನ್ನು ಬೆಸೆದಿರೋದು ಯಾವುದು? ಜ್ಞಾನ ಏನು? ಅದು ಬೆಸುಗೆಯೇ ಅಲ್ವಾ ಅಂತಂದ್ಲು ಅವಳು. ಅದಕ್ಕೆ ಅಹಂ ಶಬ್ದೋ ಹ್ಯಹಂ ಭಾವೋ ನಾತ್ಮಭಾವೇಷು ಭೌರತೆ ನವರ್ತಂತೆ ಪರೇ ಚಿಂತ್ಯೆ ವಾಚಸ್ಸ ಗುಣಲಕ್ಷಣಾ. ಅದಕ್ಕೆ ಅವನು ಹೇಳಿದ, ಅಹಂ ಶಬ್ದೋ ಹ್ಯಹಂ ಭಾವ. ಅಹಂ ಅಂದ್ರೇನು? ನಾನು ಅನ್ನುವ ಭಾವನೆ. ಅದು ಆತ್ಮಭಾವದಲ್ಲಿರಬೇಕಾಗಿಲ್ಲ, ದೇಹದಲ್ಲಿದ್ರೂ ಆದೀತು. ಇನ್ನು ಅಹಂ ಅಂತಂದ್ರೆ ದೇವರು. ಆದರೆ ನಮ್ಮ ಪ್ರಜ್ಞೆ ಅಲ್ಲಿಗೆ ಹೋಗತ್ತಾ? ಅರ್ಥ ಇಲ್ವಾ? ಅಹಂ ಅಂದ್ರೆ ಯಾರನ್ನೂ ಬಿಟ್ಟಿರಲಾರದ ದೇವರು ಅಂತ ಅರ್ಥ. ಆದರೆ ಅಲ್ಲಿ ಮಾತು ಹೋಗೋದಿಲ್ಲ. ವಸ್ತು ಇಲ್ವಾ? ಅದಕ್ಕೆ ಸುವರ್ಚಲ ಇನ್ನೂ ಕೆಳಗಡೆ ಬರ್ತಾಳೆ. ವರ್ಚಃ ಅಂತಂದ್ರೆ ಏನರ್ಥ? ಸ್ವಾಧ್ಯಾಯದ ಸಂಪತ್ತು ಅಂತ ಅರ್ಥ, ಅಥವಾ ತಂಪಾದ ಬೆಳಕನ್ನ ವರ್ಚಸ್ಸು ಅಂತ ಕರೀತಾರೆ. ಸುವರ್ಚಲ ಅಂದ್ರೆ ಆ ತರಹದ ತಂಬೆಳಕಿನವಳು, ಮಾತಿನವಳು, ಮಾತಿನ ಬೆಳಕಿನವಳು ಅಥವಾ ಬೆಳಕಿನವಳು, ತಂಪಾದ ಬೆಳಕನ್ನು ಬೀರುವವಳು ಸುವರ್ಚಲ ಅಂತ ಆಗತ್ತೆ. ಅದಕ್ಕೆ ಅವಳು ಸುವರ್ಚಲ ಇನ್ನೊಂದು ಸ್ಟೆಪ್ ಕೆಳಗಡೆ ಹಿಡಿದು ಅಹಂ ಗಾತ್ರೈಕ ತಶ್ಯಾಮ. ಅವಳನ್ನ ಕಾಡಿಸ್ತಾನೆ. ಅವಳ ಮೂಲಕ ಅವಳ ಪ್ರಶ್ನೆಗಳನ್ನು ಓದಿ ಉತ್ತರ ಏನು ಬೇಕೋ ಅಂತ ಹೇಳಿ, ಉತ್ತರ ಏನು ಸಿಗುತ್ತೋ ಅಂತ ಕಾಯ್ತಾ ಇರುವ ನಮ್ಮನ್ನೂ ಕಾಡ್ತಾನೆ ಶ್ವೇತಕೇತು. ಆಮೇಲೆ ಉತ್ತರ ಕೊಡ್ತಾನೆ, ಕಡೆಯಲ್ಲಿ ಉತ್ತರ. ಅಹಂ ಗಾತ್ರೈಕ ತಶ್ಯಾಮ ಭವಾನಪಿ ತಥೈವ ಚ ತನ್ಮೇ ಬ್ರೂಹಿ ಯಥಾ ನ್ಯಾಯಂ ಏವಂ ಚೇನ್ಮುನಿ ಸತ್ತಮ. ಅದಕ್ಕೆ ಅವನು ಕೇಳ್ತಾನೆ, ಅಹಂ ಗಾತ್ರೈಕ ತಶ್ಯಾಮ. ಅವಳು ಕೇಳೋದು ಯಾರು? ಸುವರ್ಚಲ. ಈಗ ನಾನು ಕೂದಲಿನಿಂದ, ಬೇರೆ ಬೇರೆ ಕಡೆಯಿಂದ, ದೇಹದ ಕೆಲವೊಂದು ಭಾಗಗಳಿಂದ ಕಪ್ಪಾಗಿರುವವಳು. ಅಹಂ ಗಾತ್ರೈಕ ತಶ್ಯಾಮ ಭವಾನಪಿ ತಥೈವ. ನೀನು ಕೂಡ ಹಾಗೆ. ನಮ್ಮಿಬ್ಬರಿಗೆ ಲೋಕಾತೀತವಾಗುವ ಶಕ್ತಿ ಸಿಕ್ಕಿದೆ, ಆದ್ದರಿಂದಾಗಿ ಚಿಕ್ಕ ಹುಡುಗರ ತರನೇ ಇದ್ದೀವಿ. ಅಹಂ ಗಾತ್ರೈಕ ತಶ್ಯಾಮ, ನಾನು ಒಂದು ಬಣ್ಣ, ಕೆಲವೊಂದು ಭಾಗಗಳಲ್ಲಿ ಕಪ್ಪಾದವಳು, ನೀನು ಕೆಲವೊಂದು ಭಾಗದಿಂದ ಕಪ್ಪಾದವನು. ಈಗ ಈ ಅನುಭವ ನಮಗಿದೆಯಾ ಇಲ್ವಾ? ಈ ಶಬ್ದಕ್ಕೆ, ಈ ವಸ್ತುವಿಗೆ ಸಂಬಂಧ ಇದೆಯಾ ಇಲ್ವಾ? ಅದನ್ನಾದರೂ ಹೇಳು. ಶ್ವೇತಕೇತು ಮೃಣ್ಮಯೇ ಹಿ ಘಟೇ ಭಾವ ತಾದೃಗ್ಭಾವ ಇಹೇಷ್ಯತೆ ಅಯಂ ಭಾವ ಪರೇ ಚಿಂತೆ ಹ್ಯಾತ್ಮಭಾವೋ ಯಥಾ ಚ ತತ್.
ಮೃಣ್ಮಯೇ ಹಿ ಘಟೆ ಭಾವ. ನೋಡಿ, ಮಡಿಕೆ ಇದೆ, ಮಣ್ಣಿನ ಪ್ರಾಡಕ್ಟ್. ಆ ಮಡಿಕೆಯಲ್ಲಿ ಮಡಿಕೆ ಅಂತ ಹೇಳ್ತೇವೆ, ಆದರೆ ಯಾವಾಗಲೂ ಅದು ಅದೇ ಆಕಾರದಲ್ಲಿರುತ್ತಾ? ಆ ರೀತಿ ಈ ದೇಹದಲ್ಲಿ ನಾನು ಅನ್ನುವ ಭಾವ ಇದು ಹೀಗೇ ಇರುತ್ತಾ? ಅಯಂ ಭಾವ ಪರೇ ಅಚಿಂತ್ಯೆ. ಈ ಭಾವ ನಿಜವಾಗಿಯೂ ನಾನು ಅನ್ನುವ ಭಾವ ಅಚಿಂತ್ಯನಾದ ಪರಮಾತ್ಮನಲ್ಲಿ ಇರೋದು. ನಾನು ಅಂತನ್ನುವ ಶಬ್ದದ ಅರ್ಥ ನಮ್ಮಲ್ಲಿ ಈ ದೇಹದಲ್ಲಿ ರೂಢವಾಗಿರುವಂಥದ್ದು. ಅಹಂ ತ್ವಮೇತದಿತ್ಯೇವ ಪರೇ ಸಂಕಲ್ಪನಾ ಮಯ ತಸ್ಮಾದ್ವಾಚೋ ನ ವರ್ತಂತೆ ಇತಿ ನೈವ ವಿರುದ್ಧತೆ. ನಾನು ಹೇಳಿದ್ದು ಕರೆಕ್ಟು. ಯಥೋ ವಾಚೋ ನಿವರ್ತಂತೆ ಅಂತಿದೆ. ಅದನ್ನು ಇವನು ಹೀಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ, ತಸ್ಮಾದ್ ವಾಚೋ ನವರ್ತಂತೆ. ಮಾತಿಲ್ಲ. ಯಾಕೆಂದರೆ ಮಾತಿಗೆ ನಿಶ್ಚಿತವಾದ ನೆಲೆ ಇಲ್ಲ. ನಮ್ಮ ಮನಸ್ಸಿನ ಅಭಿವ್ಯಕ್ತಿಗೆ ಮಾತನ್ನು ಬಳಸ್ಕೋತೀವಿ. ಹೀಗಾಗಿ ಶಬ್ದಗಳು ಒಂದು ವಸ್ತುವಿನಲ್ಲಿ ನಿರಂತರವಾಗಿ ನೆಲೆಗೊಳ್ಳೋಲ್ಲ ಅಂತಾನೆ ನನ್ನ ಮಾತು ಕರೆಕ್ಟು. ವೇದಕ್ಕೆ ವಿರುದ್ಧ ಅಲ್ಲ ಇದು ಅಂದ. ತಸ್ಮಾದ್ ವಾಮೇ ನವರ್ತಂತೆ ಮನಸಾಭಿರುತರ್ವತಃ ಯಥಾಕಾಶಗತಂ ವಿಶ್ವಂ ಸಂಸಕ್ತಮಿವ ನಿಶ್ಯತೆ ಲಕ್ಷ್ಯತೆ. ವಾಮೇ ಚಲುವೆಯೇ. ವಾಮದೇವ ಅಂದ್ರೆ ಗೊತ್ತಾಯ್ತಲ್ಲ, ಚಲುವಾದ ದೇವ ಅಂತ ಸದಾಶಿವನ ಹೆಸರು. ವಾಮೇ, ಓ ಚಲುವೆಯೇ, ಮನಸ ನವರ್ತಂತೆ. ಮನಸ್ಸಿನ ಮೂಲಕವಾಗಿ ಈ ವಸ್ತು ಈ ಪದಕ್ಕೆ ವಾಚ್ಯ ಅಲ್ಲ. ಯಥಾಕಾಶಗತಂ ವಿಶ್ವಂ ಸಂಸಕ್ತಮಿವ ಲಕ್ಷ್ಯತೆ. ಆಕಾಶಗತವಾದ ವಿಶ್ವ ಜೊತೆಗಿದ್ರೂ ಜೊತೆಗಿಲ್ಲದ ಹಾಗೆ ಈ ಶಬ್ದ ಈ ವಸ್ತು ಜೊತೆಗಿರಲೇಬೇಕು ಅಂತ ಇಲ್ಲ. ಇರಬಹುದು, ಇಲ್ಲದೆಯೂ ಇರಬಹುದು, ನಿರಂತರವಾಗಿ ಇರುವುದಿಲ್ಲ. ಸಂಸರ್ಗ ಇತಿ ಸಂಸರ್ಗೇ ತತ್ ಸಂಬಂಧಾತ್ ತದ್ವಿಕಾರಂ ಭವಿಷ್ಯತಿ ಅನಾಕಾಶಗತಂ ಸರ್ವಂ ವಿಕಾರೇ ಚ ಸದಾಗತಂ. ಸಂಸರ್ಗೇ ಸತಿ ಸಂಬಂಧಾತ್. ಸಂಬಂಧ ಇದ್ದ ಮೇಲೆ ಅದಕ್ಕೆ ವಿಕಾರ, ಬದಲಾವಣೆ ಉಂಟು. ಈ ಆಕಾಶದಲ್ಲಿಯೇ ಈ ಜಗತ್ತು ಇರಬೇಕು ಅಂತ ಇಲ್ಲ, ನಿರಂತರ ಬದಲಾವಣೆ ಇರುತ್ತೆ. ಹಾಗೆ ನಮ್ಮ ಸಂಬಂಧ ಇಲ್ಲದಲ್ಲಿಯೂ ಕೂಡ ಮಾತುಗಳು ಹೊರಡಬಹುದು, ಕಾಲ್ಪನಿಕವಾದ ಮಾತುಗಳು. ಅದು ಕಾಲ್ಪನಿಕವಾದ ಮಾತುಗಳು ಅಂತಂದ್ರೆ ಹೇಗೆ ಗೊತ್ತಾ? ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತದು ವಸ್ತು. ಅದನ್ನು ನಾವು ಒಂದು ವಿಚಾರವನ್ನು ಹೇಳಲಿಕ್ಕೆ ಮುಂದೆ ಇಡ್ತೀವಿ ಅಷ್ಟೆ. ಕಾಲ್ಪನಿಕವಾದ ಹೆಸರು ಇರುತ್ತೆ, ಕಾಲ್ಪನಿಕವಾದ ಭಾವ ಇರುತ್ತೆ, ಕಾಲ್ಪನಿಕವಾಗಿ ನೋಡಪ್ಪ ಉದಾಹರಣೆಗೆ ಇದನ್ನು ತಗೋ ಅಂತೀವಿ. ಆ ಉದಾಹರಣೆಗೆ ಒಂದು ತಗೋ ಅಂತ ಅನ್ನೋದನ್ನು ತಗೊಳ್ಳದೆ ಹೋದರೆ ಗಣಿತ ಎಲ್ಲ ಕಲೀಲಿಕ್ಕೆ ಆಗಲ್ಲ. ಈ ಬೆಪ್ತಕಡಿ ಬೋಳೆಶಂಕರ ಅಂತ ಹೇಳಿ ಒಂದು ಪ್ರಸಿದ್ಧ ಕೃತಿ ಇದೆ. ಅದರಲ್ಲಿ ಅವನು ಗಣಿತ ಕಲಿಸ್ಲಿಕ್ಕೆ ಏನು ಬರ್ತಾನೆ, ನೋಡಪ್ಪ ನಿನ್ನ ಹತ್ರ 10 ರೂಪಾಯಿ ಇದೆ, ಇಲ್ಲದೆ ಇರೋದು ಎಲ್ಲಿದೆ, ನನ್ನ ಹತ್ರ ಇಲ್ಲ. ಅಲ್ಲಪ್ಪ ಇಟ್ಕೊಳ್ಳಲ್ಲ ಅಂತ. ಈ ಕಾಲ್ಪನಿಕವಾದದ್ದನ್ನ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಹೇಗೆ ಗೊತ್ತಾ? ಎಲ್ಲಿಯೋ ಇದ್ದದ್ದನ್ನ ನಮ್ಮ ಅರಿವಿಗಾಗಿ ಬಳಸ್ಕೊಳ್ಳೋದಷ್ಟೇ. ಇವಾಗ ನಿನ್ಗೆ 10 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೋ, 8 ರೂಪಾಯಿ ಖರ್ಚಾಯ್ತು, ಎಷ್ಟು ಉಳಿತು? 2 ಉಳಿತು ಅಂತ ಹೇಳ್ಬೇಕು ಅವನು. ಅದನ್ನ ಮನಸ್ಸಿಗೆ ತಗೊಳ್ಳದೆ ಹೋದ್ರೆ ಲೆಕ್ಕ ಬರಲ್ಲ. ತಗೊಂಡ್ರೆ ಅದು ವಾಸ್ತವ ಆಗಿರಲ್ಲ. ಹಾಗಾದ್ರೆ ಅದಿಲ್ವಾ? ಇದೆ, ಎಲ್ಲೋ ಒಂದು ಕಡೆ ಇದೆ, ನಮ್ಗೆ ಸಂಬಂಧಪಟ್ಟಿಲ್ಲ. 10 ಬಾಳೆಯ ಹಣ್ಣುಗಳೇ ಇಲ್ಲಿವೆ. 10 ಬಾಳೆಯ ಹಣ್ಣಿನಲ್ಲಿ 8 ಬಾಳೆಹಣ್ಣನ್ನು ಬೇರೆಯವರು ಕೊಟ್ಟರೆ ನಿನಗೆ ಎಷ್ಟು ಉಳಿತು? ಈಗ ಕೊಡ್ತಾ ಇದ್ದಾನೆ. ಬಾಳೆಹಣ್ಣಿದೆ, 10 ಇದೆ, ನನಗೂ ಅದಕ್ಕೂ ಸಂಬಂಧ ಕಲ್ಪನೆ ಮಾಡ್ಕೊಳ್ಳೋದಷ್ಟೇ. ಹಾಗಾದ್ರೆ ಕೆಲವೊಂದು ಇಲ್ಲವೇ ಇಲ್ಲದ ಪದಾರ್ಥಗಳಿದೆ. ಮೊಲದ ಕೊಂಬು ಏನು? ಮೊಲ ಬೇರೆ, ಕೊಂಬು ಬೇರೆ ಇದೆ. ಅದೆರಡಕ್ಕೂ ಸಂಬಂಧ ಇಲ್ಲ. ಆ ಸಂಬಂಧವನ್ನು ನಾನು ನನ್ನ ಮನಸ್ಸಿನಲ್ಲಿ ಮಾಡಿಕೊಳ್ಳಬಲ್ಲೆ. ಅದು ದೇವರು ಕೊಟ್ಟ ಶಕ್ತಿ.
ಅದರಿಂದಾಗಿ ನಾವು ಕಲ್ಪನಾ ಸಾಮ್ರಾಜ್ಯದಲ್ಲಿ ವಿಹರಿಸ್ಲಿಕ್ಕಾಗ್ತದೆ. ಇಲ್ಲ ಅಂತಂದ್ರೆ ಒಂದು ಪುಟ್ಟ ಇರುವೆ, ಅದಕ್ಕೆ ಏನೋ ಇಂಜೆಕ್ಷನ್ನೋ ದ್ರವವೋ ಬಿದ್ದು ದೊಡ್ಡದಾಗ್ಬಿಡೋದು, ಒಂದು ಹಲ್ಲಿ ಅದು ದೊಡ್ಡದಾಗ್ಬಿಟ್ಟು ಏನು ಡೈನೋಸಾರ್, ಡೈನೋ ಅಂದ್ರೆ ದೈತ್ಯ ಅಂತ, ದೈತ್ಯ ಹಲ್ಲಿ ಆಗ್ಬಿಡೋದು, ಇದೆಲ್ಲ ಹೆಂಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕಾಗತ್ತೆ? ಬೇರೆ ಯಾವುದೋ ಒಂದು ಕಡೆ ಇರೋದೇ, ಅದು ಇರದ ಜಾಗದಲ್ಲಿ ನಾವು ಕಲ್ಪನೆ ಮಾಡ್ತೇವೆ ಅಷ್ಟೆ. ಅಯಂ ಭಾವ ಪರೇ ಚಿಂತ್ಯೆ, ಅದಕ್ಕೆ ಹೇಳಿದ್ದು ಅಹಂ ತಸ್ಮಾತ್ ವಾಮೇ ನವರ್ತಂತೆ ಮನಸಾ ಭೀರುತರ್ವಚಃ ಯಥಾಕಾಶಗತಂ ವಿಶ್ವಂ ಸಂಸಕ್ತಮಿವ ಲಕ್ಷ್ಯತೆ ಸಂಸರ್ಗೇ ಸತಿ ಸಂಬಂಧಾತ್ ತದ್ವಿಕಾರಂ ಭವಿಷ್ಯತಿ ಅನಾಕಾಶಗತಂ ತರವಂ ವಿಕಾರೇತ ಸದಾಗತಂ. ಅನಾಕಾಶಗತಂ ತರವಂ, ಆಕಾಶವಲ್ಲದಲ್ಲಿ ಇರುವುದೆಲ್ಲವೂ ಕೂಡ, ಅಂದರೆ ಇರದ ವಸ್ತುವಿನಲ್ಲಿ ಇರದ ಶಬ್ದ ಇರತ್ತೆ, ಅಂದರೆ ಬದಲಾವಣೆಗಳಲ್ಲಿ ಅದರಂತೆ ಸದೃಶವಾದದ್ದರಲ್ಲಿ ಇರುತ್ತೆ. ತದ್ಬ್ರಹ್ಮ ಪರಮಂ ಶುದ್ಧಂ ಅನೌಪಮ್ಯಂ ನ ಶಕ್ಯತೆ ನ ದೃಶ್ಯತೆ ತಥಾ ಚತ್ಯ ದೃಶ್ಯತೆ ಚ ಮತಿರ್ಮಮ. ಹಾಗಾದ್ರೆ ಈ ಶಬ್ದದಿಂದ ದೇವರನ್ನು ತಲುಪೋದು ಹೇಗೆ ಅಂತ ನಿನ್ನ ಪ್ರಶ್ನೆ ಆಗಿರಬಹುದು. ಶುದ್ಧವಾದ ಉಪಮೆ ಕೊಡಲಾಗದ ಬ್ರಹ್ಮವನ್ನ ತಿಳಿಸಲಿಕ್ಕೆ ಆಗಲ್ಲ. ನ ಶಕ್ಯತೆ ನ ದೃಶ್ಯತೆ ತಥಾ ತಚ್ಚ ದೃಶ್ಯತೆ, ಕಾಣೋದಿಲ್ಲ, ಕಾಣತ್ತೆ. ಮತಿರ್ಮಮ, ಇದು ನನ್ನ ಪ್ರಜ್ಞೆ. ಸುವರ್ಚಲ ನಿರ್ವಿಕಾರಂ ಹ್ಯಮೂರ್ತಂಚ ನಿರಯಂ ತರವಗಂ ತಥಾ ದೃಶ್ಯತೆ ಚ ವಿಯನ್ನಿತ್ಯಂ ದೃಗಾತ್ಮ ಕೇನ ದೃಶ್ಯತೆ. ಓ, ಹಾಗಾದ್ರೆ ಶಬ್ದ ಮತ್ತೆ ವಸ್ತು ಇವುಗಳ ನಡುವಣ ಸಂಬಂಧ ದುರೂಹ್ಯ ಅಂತ ಹೇಳ್ತಾ ಇದ್ದಿ. ಈ ದುರೂಹ್ಯವಾದದ್ದು, ಇದಕ್ಕೆಲ್ಲ ಭಾಗವತದ ಒಂದು ಕಡೆ ಇದರೆಲ್ಲದರ ಸುಂದರವಾದ ಒಂದು ಚಿಂತನೆ ಒಂದೇ ಒಂದು ಶ್ಲೋಕದಲ್ಲಿದೆ. ಅದು ಆ ಭಾಗವತದಲ್ಲಿರೋದನ್ನು ಇಟ್ಕೊಂಡು ಕನಕದಾಸರು ಒಂದು ಪದ್ಯ ಬರೆದಿದ್ದಾರೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಅದೇನು ಅಂತ ಇಲ್ಲಿ ಕಡೆಗೆ ಬರುತ್ತೆ, ಯಾಕೆಂದ್ರೆ ಮುಂದೆ ಕಡೆಯದ್ದನ್ನು ಹೇಳಿಬಿಡ್ತೇನೆ. ಏನಂತ ಅವನು ಹೇಳೋದು, ದೇವರಲ್ಲಿ ವೇದಗಮ್ಯಂ ಪರಂ ಸಿದ್ಧಂ ಇತಿ ಸತ್ಯಾಪರಾಶ್ರುತಿ ಅಂತ ಕಡೆಯಲ್ಲಿ ಹೇಳೋದು. ವೇದಗಮ್ಯ ಪರಶುದ್ಧ ಇತಿ ಮೇ ಧೀಯತೆ ಮತಿ ಅಂತ ಹೇಳುತ್ತಾನೆ. ಪರಮಾತ್ಮನಿ ಗೋವಿಂದೇ ವಾಸುದೇವೇ ಮಹಾತ್ಮನಿ ಸಮಾಧಾಯ ಚ ಕರ್ಮಾಣಿ ತನ್ಮಯತ್ವೇನ ಭಾವಿತಃ. ಪರಮಾತ್ಮನಲ್ಲಿ ಈ ಬುದ್ಧಿಯನ್ನ ಇಡಬೇಕು ಅಂತೆಲ್ಲ ಹೇಳುತ್ತಾನೆ. ನಾನು ಮುಂದೆ ಯಾಕೆ ಹೇಳಿದೆ ಅಂತಂದ್ರೆ, ಇದು ಎಲ್ಲಿಗೆ ಹೋಗ್ತಾ ಇದೆಯೋ ಅಂತನ್ನುವ ಫಾಲೋ ಮಾಡ್ಲಿಕ್ಕಾಗದೆ ಹೋದ್ರೆ ತಲೆಬಿಸಿ ಮಾಡಬೇಡಿ. ಇದರ ಸಾರವನ್ನ ಹೇಳಿದ್ದಾರೆ, ಇದರ ಸಾರವನ್ನು ಮುಂದೆ ಕನ್ಕ್ಲೂಡ್ ಮಾಡ್ತಾರೆ. ಆ ಕನ್ಕ್ಲೂಷನ್ ಎಲ್ಲ ಎಷ್ಟೋ ಸಿಗತ್ತೆ. ಆದರೆ ಈ ಸುತ್ತಾಟ ಬೇಕು. ಯಾಕೆ ಬೇಕು? ದೇವರ ಅಚಿಂತ್ಯ ಅದ್ಭುತವಾದ ಶಕ್ತಿ ಗೊತ್ತಾಗಬೇಕು ಅಂದ್ರೆ ಮೊದಲು ಇದಕ್ಕೆ ಸಂಬಂಧ ಇದೆಯೋ ಇಲ್ವೋ ಅಂತ ಹೇಳಿ ಲೋಕದ ದೃಷ್ಟಿಯಿಂದ ನೋಡಿ, ಇದರ ದುರೂಹ್ಯತೆಯನ್ನು ಚಿಂತನೆ ಮಾಡಿ, ಇದು ನಮ್ಮ ಕೈಯಿಂದ ಆಗುವಂತ ಕೆಲಸ ಅಲ್ಲ ಅಂತ ಸೋಲು ಬಂದಾಗ ದೇವರ ಮಹಿಮೆ ಗೊತ್ತಾಗಬೇಕು. ಅದಕ್ಕೆ ಇವೆಲ್ಲ. ಇಲ್ಲಾಂದ್ರೆ ಈ ಶಬ್ದ, ಈ ವಸ್ತು, ಈ ಅರ್ಥ ನಮಗೆ ಗೊತ್ತಾಗತ್ತಾ? ಎಷ್ಟು ಸುಲಭವಾಗಿ ಮಾತನಾಡ್ತಾ ಇದ್ದೇವೆ ನಾವು ಅಂದ್ರೆ, ಅಯ್ಯೋ ಸುಲಭವಾಗಿ ಮಾತಾಡ್ತಾ ಇದ್ದೇವೆ. ಇಷ್ಟು ಸುಲಭವಾಗಿ ಮಾತನಾಡುವ ನಮಗೆ ಮಾತಿಗೊಂದು ಅರ್ಥ, ಆ ಅರ್ಥದ ಹಿಂದೊಂದು ಪ್ರಜ್ಞೆ, ಆ ಪ್ರಜ್ಞೆಗೂ ವಸ್ತುವಿಗೂ ಇರುವ ಸಂಬಂಧ, ದೇಶ ಕಾಲಗಳಲ್ಲಿ ಇದಕ್ಕಿರುವಂತಹ ಬಂಧ, ಇವುಗಳನ್ನೆಲ್ಲ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ ಅಂತ ಮೊದಲು ನಮ್ಮ ಸೋಲು ಒಪ್ಕೊಳ್ಬೇಕು. ಆ ಸೋಲನ್ನು ಕನ್ವೆ ಮಾಡಲಿಕ್ಕೆ ಇವನು ಹೇಳ್ತಾ ಇರೋದು. ಇದನ್ನು ನಾನು ಲಾಸ್ಟಲ್ಲಿ ಹೇಳಬೇಕಿತ್ತು, ಮಧ್ಯಂತರದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬುದ್ಧಿಗೆ ಕ್ಲೇಶ ಆಗಬಾರದು ಅನ್ನುವ ದೃಷ್ಟಿಯಿಂದ. ಹೇಗೆ ಹೋಗ್ತಾ ಇದೆ ಇದು? ಮೊದಲು ನೀವು ಇಲ್ಲಿದ್ದಂತೆಯೇ ಹೋಗಿ, ಸಂಬಂಧ ಇದೆಯಾ? ಇದ್ರೆ ಅಲ್ಲಿ ಯಾಕಿಲ್ಲ,
ವಸ್ತುವಿಗೂ ಶಬ್ದಕ್ಕೂ ಸಂಬಂಧ ಇಲ್ವಾ? ಇದ್ರೆ ಏನು, ಇಲ್ಲದೆ ಹೋದ್ರೇನು? ಇದ್ರೆ ನಾವು ಹೇಗೆ ಮಾತಾಡ್ತಾ ಇದ್ದೀವಿ, ಇಲ್ಲದೆ ಹೋದ್ರೆ ಹೇಗೆ ಮಾತಾಡ್ತಾ ಇದ್ದೀವಿ? ಈ ಎಲ್ಲ ತರಹದ ಆಯಾಮಗಳು ಬೇಕು. ಯಾಕೆ ಅಂದರೆ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಇದು ನಾವು ಎಷ್ಟು ಹೆಂಗೆ ಡೈವರ್ಟ್ ಆಗೋಗಿದ್ದೀವಿ ಅಂದರೆ ಇದು ನಮ್ಗೆ ಸಹಜವಾಗಿ ಸಿಗ್ತಾ ಇದೆ. ಸಿಕ್ಕಿದ್ರ ಬಗ್ಗೆ ಮಹತ್ವ ಬುದ್ಧಿಯೇ ಇಲ್ಲ. ಯಾಕೆ ಮಹತ್ವ ಬುದ್ಧಿ ಇಲ್ಲ? ಯಾಕಿಲ್ಲ ಮಹತ್ವ ಬುದ್ಧಿ? ಇದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಇದನ್ನ ಬಿಟ್ಟುಬಿಟ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿಲ್ಲ. ವೇದದ ಮಹತ್ವ ಗೊತ್ತಿಲ್ಲ. ನಮ್ಮ ಭಾಷೆಯನ್ನು ಇಟ್ಟುಕೊಂಡು ನೀವು ಹೀಗೆಲ್ಲ ಯೋಚನೆ ಮಾಡಿದ್ರೆ ಏನಾಗತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ಅಂತ ನಾನು. ಕೇವಲ ನಾವು ಮಾತಾಡ್ತಾ ಇದ್ದೀವಲ್ಲ ಇವತ್ತು. ಅದಕ್ಕೆ ಅವಳು ಕೇಳ್ತಾಳೆ ಸುವರ್ಚಲ. ಇಷ್ಟೆಲ್ಲ ಕೇಳಿದ ಮೇಲೆ ನಿರ್ವಿಕಾರಂ ಹ್ಯಮೂರ್ತಂಚ ನಿರಯಂ ತರವಗಂ ತಥಾ ದೃಶ್ಯತೆ ಚ ವಿಯನ್ನಿತ್ಯಂ ದೃಗಾತ್ಮ ತೇನ ದೃಶ್ಯತೆ. ಓಹೋ, ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರೋದು ನೀವು ಅಲ್ವಾ? ಈಗ ಆಕಾಶ ನೋಡ್ತೇವಪ್ಪ. ಆಕಾಶದಲ್ಲಿ ಏನೇನಿದೆ? ನಿರ್ವಿಕಾರಂ, ಯಾವುದೇ ವಿಕಾರ ಇಲ್ಲ ಆಕಾಶದಲ್ಲಿ, ಗೊತ್ತಿದೆ ನಮಗೆ. ಓ ಆಕಾಶ ಹೊತ್ಕೊಂಡು ಉರಿತಾ ಇದೆ ಅಂತ ಯಾವನೂ ಅನ್ನಲ್ಲ, ನಿರ್ವಿಕಾರ. ಶಮೂರ್ತಂಚ, ನೋಡಿ ಆಕಾಶ ಕುಣಿತಾ ಇದೆ, ಗೊತ್ತಿಲ್ಲ, ದೊಡ್ಡನಿಗೂ ಗೊತ್ತು. ಅದು ಮೋಡವೇ ವಿನಃ ಆಕಾಶ ಅಲ್ಲ. ಮೋಡ ಬೇರೆ, ಆಕಾಶ ಬೇರೆ. ಹಾಗಾದ್ರೆ ಆಕಾಶವನ್ನು ನೋಡು ಅಂತ ತೋರಿಸೋದೇನು? ನಮಗೆ ಬೇಕಾದ ಜಾಗವನ್ನ ಅಲ್ವಾ? ಅಮೂರ್ತಂಚ ನೀರಯಂ, ವೇಗ ಇಲ್ಲ, ಒಂದನ್ನು ಮುಟ್ಲಿಕ್ಕಾಗಲ್ಲ. ನೀರಯ ನಿರಯ ಎರಡು ಒಂದೇ ಅರ್ಥ. ವೇಗ ಇಲ್ಲ, ಒಂದನ್ನು ಮುಟ್ಲಿಕ್ಕಾಗಲ್ಲ, ಇದನ್ನ ಹೊಂದಲಿಕ್ಕಾಗಲ್ಲ. ಆಕಾಶವನ್ನು ಹೊಂದಿಬಿಟ್ಟೆ ಅಂತ ಗುರಿ ಮುಟ್ಲಿಕ್ಕಾಗತ್ತಾ? ಮುಟ್ಲಿಕ್ಕಾಗಲ್ಲ. ಅದಕ್ಕೆ ನೀವು ಆಕಾಶದಲ್ಲಿ ಓಡಿ ಒಂದು ಕಡೆ ಅಂತ ಹೇಳಿ ಅವ್ರೇನೋ ಒಂದು ನೆಟ್ಟಿರಬೇಕು, ಟೇಪೋ ಗೀಪೋ ಏನೋ ಒಂದು ಮರವೋ, ಇದನ್ನು ಮುಟ್ಟಿ ಅಂತ ಅನ್ಬೇಕು. ಏನೋ ಒಂದನ್ನು ಮುಟ್ಟಿ, ಇದನ್ನು ಮುಟ್ಬಿಟ್ಟು ಬನ್ನಿ, ಅಥವಾ ಇದನ್ನು ಮೊದಲು ಮುಟ್ರಿ. ನಿರಯ ಅಂದ್ರೆ ತಲುಪಲಿಕ್ಕೆ ಆಗದೆ ಇರೋದು ಅಂತ. ಅಯ ಅಂತಂದ್ರೆ ಅಯಪಯಗತವು, ನಿರಯ ಅಂತಂದ್ರೆ ತಲುಪಲಿಕ್ಕೆ ಆಗದೆ ಇರೋದು ಅಂತ. ನಿರಯಂ ಸರ್ವಗಂ ತಥಾ, ಎಲ್ಲ ಕಡೆ ಇದೆ. ಇವನು ಹೋದ್ಮೇಲೂ ಆಕಾಶ ಇದೆ, ಇವನು ಮುಟ್ಟಿದ ಮೇಲೂ ಆಕಾಶ ಇದೆ. ನಮ್ಮ ಬುದ್ಧಿ ಇವನು ಓಡ್ತಾ ಇದ್ದಾನೆ ಅನ್ನೋದಕ್ಕೆ ನಮ್ದೊಂದು ಪರೀಕ್ಷೆಯ ಚೌಕಟ್ಟು. ಇವನು ಬೇಗ ತಲುಪಬಲ್ಲ ಅಂತ ನಾವೊಂದು ಪರೀಕ್ಷೆಯ ಚೌಕಟ್ಟು ಮಾಡಿ ಅಲ್ಲಿಂದ ಸಾಕು, ಇಷ್ಟು ಮುಟ್ಟಿದ್ರೆ, ಈ ವಸ್ತುವನ್ನು ಮುಟ್ಟಿದ್ರೆ ಸಾಕು ಅಂತ, ಈ ಜಾಗಕ್ಕೆ ಬಂದಿದ್ದಾನೆ ಅಂತ. ಆಕಾಶವನ್ನು ನಾವು ಗುರುತಿಸೋದು ವಸ್ತುವಿನಿಂದ. ಅದೇ ರೀತಿ ಆಕಾಶವನ್ನ ಗುರುತಿಸೋದು ಏನಿಂದ? ಮೋಡದಿಂದ. ನೋಡು ಅಲ್ಲಿ ಚಂದ್ರನಿಂದ ಎಲ್ಲ. ನಿರಯಂ, ಚಂದ್ರನನ್ನು ತೋರಿಸಿ ಆಕಾಶ ಅಂತೀವಿ. ನೋಡು ಆಕಾಶ, ನೋಡು ಚಂದ್ರ ಹೆಂಗೆ ಕಾಣ್ತಾ ಇದ್ದಾನೆ. ಆಕಾಶ ಇಲ್ಲಿ ನೋಡ್ಲಿಕ್ಕೆ ಅಲ್ವಾ? ಇದು ಆಕಾಶವೇ, ಖಾಲಿ ಜಾಗ. ಆದರೆ ನಮಗೆ ಬೇಕಾದದ್ದು ಅಂತ ಹೇಳಿ ಅದು ಜಾಗವನ್ನು ತೋರಿಸೋದು. ದೃಶ್ಯತೆ ಚ ವಿಯನ್ ನಿತ್ಯಂ, ಈ ತರಹದ ನಿರ್ವಿಕಾರವೂ ಅಮೂರ್ತವೂ ನಿರಯವೂ ಸರ್ವಗತವೂ ಆದ ಆಕಾಶ ಕಾಣುತ್ತೆ ಅಂತಂದ್ರೆ ಅವನು ಜ್ಞಾನವನ್ನು ಆತ್ಮವನ್ನು ಕಾಣಬಹುದು. ಶಬ್ದದಿಂದ ಕಾಣ್ಲಿಕ್ಕೆ ಆಗಲ್ಲ ಅಂತೇನು ಹೇಳ್ತಾ ಇದ್ದೀರ ನೀವು? ಒಂದು ಕೇಳಲ್ಲ ಅವಳು. ಶ್ವೇತಕೇತು ತ್ವಚಾ ಸ್ಪೃಶತಿ ವೈವಾಯುಂ ಆಕಾಶಸ್ಥಂ ಪುನಃ ಪುನಃ ತತ್ಸ್ಥಂ ಗಂಧಂ ತಥಾ ಘ್ರಾತಿ ಜ್ಯೋತಿ ಪಶ್ಯತಿ ಚಕ್ಷುಷಾ ತಮೋ ರಶ್ಮಿಗಣಶ್ಚೈವ ಮೇಘಜಾಲಂ ತಥೈವ ಚ ವರ್ಷಂ ತಾರಾಗಣಂ ಚೈವ ನಾಕಾಶಂ ದೃಶ್ಯತೆ ಪುನಃ. ನೋಡು ಸುವರ್ಚಲೆ, ನಾವು ಚರ್ಮದಿಂದ ಮುಟ್ಟುವುದು ಗಾಳಿಯನ್ನ, ಯಾವುದೇ ಒಂದು ವಸ್ತುವಿನ ಪರಿಮಳವನ್ನು ತೆಗೆದುಕೊಳ್ಳೋದು ಮೂಗಿನಿಂದ, ಕಣ್ಣಿನಿಂದ ಕಾಣುವುದು ಬೆಳಕನ್ನ, ತಮೋ ರಶ್ಮಿಗಣಶ್ಚೈವ ಕತ್ತಲೆಯನ್ನ, ಮೋಡಗಳ ಹಿಂಡನ್ನ, ವರ್ಷಂ ಮಳೆಯನ್ನ, ತಾರಾಗಣಂ ಅರಿಲುಗಳನ್ನ, ಅರಿಲು ಅಂತಂದ್ರೆ ನಕ್ಷತ್ರಗಳು, ನಕ್ಷತ್ರಗಳನ್ನ, ನಾಕಾಶಂ ದೃಶ್ಯತೆ ಪುನಃ. ಆಕಾಶ ನೋಡ್ಲಿಕ್ಕಾಗಲ್ಲ. ಆಕಾಶ ನೋಡಿದೀರ ನೀವು? ಆಕಾಶದಲ್ಲಿರೋ ವಸ್ತು ನೋಡಿದೀವಿ. ಆಕಾಶಸ್ಯಾಪ್ಯಥಾಕಾಶಂ ಸದ್ರೂಪಮಿತಿ ನಿಶ್ಚಿತಂ ತದರ್ಥೇ ಕಲ್ಪಿತಾ ಹೇತೆ ತತ್ಸತ್ಯೋ ವಿಷ್ಣುರೇವ ಚ.
ಆಕಾಶಕ್ಕೂ ಒಂದು ಆಕಾಶ ಇದೆ, ಅದನ್ನು ನಾವು ನೋಡ್ಲಿಕ್ಕಾಗಲ್ಲ, ಅದರ ಹೆಸರು ವಿಷ್ಣು ಅಂತ. ಯಾನಿ ನಾಮಾನಿ ಗೌಣಾನಿ ಶುಪಚಾರಾನ್ ತಥಾ ಪರಾತ್ಮನಿ ನ ಚಕ್ಷುಷಾ ನ ಮನತಾ ನ ಚಾನ್ಯೇನ ಪರೋ ವಿಭು ಚಿಂತ್ಯತೆ ಸೂಕ್ಷ್ಮಯಾ ಬುದ್ಧ್ಯಾ ವಾಚಾ ವಕ್ತುಂ ನ ಶಕ್ಯತೆ. ಈ ಎಲ್ಲ ಗುಣಗಳು, ನಾಮಗಳು ಗೌಣ. ಗೌಣ ಅಂದರೆ ಗುಣ. ಸಂಸ್ಕೃತದಲ್ಲಿ ಗೌಣ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಗೌಣ ಅಂದರೆ ಅಪ್ರಧಾನ ಅಂತ ಒಂದರ್ಥ. ಈ ಅಪ್ರಧಾನ ಅನ್ನುವ ಅರ್ಥವನ್ನ ಮಾಯಾವಾದಿಗಳು ಹೆಚ್ಚು ಬಳಸ್ತಾರೆ. ಆ ಶಬ್ದ ಅವನಲ್ಲಿ ಗೌಣ. ಉಪ ಅನ್ನೋದಕ್ಕೆ ಗೌಣ ಅಂತ ಅರ್ಥ. ಉಪಾಧ್ಯಕ್ಷ ಅಂದ್ರೆ ಅಧ್ಯಕ್ಷನಿಗಿಂತ ಗೌಣ. ಆದ್ರೆ ಇಲ್ಲಿ ಗೌಣಾನಿ, ದೇವರಲ್ಲಿರುವ ನಾಮಗಳು ಗುಣ ಸಂಬಂಧಿ, ದೇವರ ಗುಣಗಳನ್ನು ಹೇಳ್ತವೆ. ಆಯ್ತಾ? ಈಗ ನಾವು ಶಬ್ದಗಳಿಂದ ತಿಳಿಬೇಕು. ಯಾಕೆಂದ್ರೆ ಕಣ್ಣಿನಿಂದ ದೇವರ ಗುಣವನ್ನು ತಿಳಿದ್ರು ಅದು ಕಡಿಮೆ, ಮನಸ್ಸಿನಿಂದ ದೇವರ ಗುಣ ಚಿಂತನೆ ಮಾಡಿದ್ರು ಆ ಶಬ್ದ ಎಷ್ಟು ಗುಣ ಹೇಳುತ್ತೋ ಅಷ್ಟು ನಾವು ಚಿಂತನೆ ಮಾಡ್ಲಿಕ್ಕಾಗಲ್ಲ. ಸರಿ, ಶಬ್ದದಿಂದ ದೇವರ ಆಳವಾದ ಗುಣಗಳನ್ನು ಚಿಂತನೆ ಮಾಡ್ತೇವೆ, ಮಾತಲ್ಲಿ ಆಡ್ಲಿಕ್ಕಾಗಲ್ಲ. ಚಿಂತ್ಯತೆ ಸೂಕ್ಷ್ಮಯ ಬುದ್ಧ್ಯಾ ವಾಚಾ ವಕ್ತುಂ ನ ಶಕ್ಯತೆ. ಮಾತಲ್ಲಿ ಪೂರ್ತಿ ಹೇಳಲಿಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕಾಗಲ್ಲ. ಏತತ್ ಪ್ರಪಂಚಮಖಿಲಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಮಹಾಘಟೋಲ್ಪಕಶ್ಚೈವ ಯಥಾ ಮಹ್ಯಾಂ ಪ್ರತಿಷ್ಠಿತವು. ಹೀಗೆ ಇದು ವಿಸ್ತಾರ ಹೇಳಬಹುದಾದದ್ದಾದ್ರೆ ನೋಡಿ, ಒಂದೇ ಭೂಮಿಯಲ್ಲಿ ದೊಡ್ಡ ಮಡಿಕೆ ಚಿಕ್ಕ ಮಡಿಕೆ ಎರಡೂ ಇರ್ತದೆ. ಹಾಗೆ ಅದೇ ದೇವರಲ್ಲಿ ಚಿಕ್ಕ ಶಬ್ದ ದೊಡ್ಡ ಶಬ್ದ ಎರಡೂ ಇರುತ್ತೆ. ನಚ ಸ್ತ್ರೀ ನಪುಮಾಂಶ್ಚೈವ ತಥೈವ ಯಥೈವ ನನಪುಂತಕಃ ಕೇವಲ ಜ್ಞಾನ ಮಾತ್ರಂ ತತ್ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಈ ದೇವರು ಹೆಣ್ಣಲ್ಲ, ಗಂಡು ಆದ್ದರಿಂದಾಗಿ. ಕೇವಲ ಗಂಡಲ್ಲ, ಹೆಣ್ಣು ಆದ್ದರಿಂದ. ಹೆಣ್ಣು ಅಂದ್ರೇನು? ನೇರವಾಗಿ ಹಡೆಯುವವ. ಲಕ್ಷ್ಮೀದೇವಿ ಇಲ್ಲದೆಯೂ ಹಡೆಯಬಲ್ಲ. ಹೆಣ್ಣು ಅನ್ನೋ ಶಬ್ದಕ್ಕೆ ಅರ್ಥವೇ ನೇರವಾಗಿ ಹಡೆಯುವುದು. ಸೂತಿ ಅವ್ಯವಧಾನೇನ ಸ್ತ್ರೀತ್ವ ಮಾಹು ವ್ಯವಧಾನೇನ ಸೂತಿಂತು ಪುಂಸ್ತ್ವ ಮಾಹು ಉಭಯಾತ್ಮಕ ಸೂತಿತ್ವಾತ್ ಸ್ತ್ರೀ ಪುಂ ರೂಪಸ್ತು ಕೇಶವ. ಕೇವಲ ಹೆಣ್ಣಲ್ಲ, ಹೌದು, ಗಂಡು ಆದ್ದರಿಂದ. ಕೇವಲ ಗಂಡಲ್ಲ, ಯಾಕೆಂದ್ರೆ ಹೆಣ್ಣು ಆದ್ದರಿಂದ. ಅವನು ನಪುಂಸಕನೂ ಹೌದು, ಯಾಕೆಂದ್ರೆ ಹೆಣ್ಣು ಮತ್ತೆ ಗಂಡುಗಳ ದೋಷ ಇಲ್ಲದೆ ಇರೋದ್ರಿಂದ. ಇದೆಲ್ಲ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದು. ಐತರೇಯ ಭಾಷ್ಯದಲ್ಲಿ ಈ ಕಡೆಯ ಭಾಗ, ದೇವರನ್ನ ಯಾಕೆ ನಪುಂಸಕಲಿಂಗದಿಂದ ಕರೀತಾರೆ ಅಂತಂದ್ರೆ ಸ್ತ್ರೀಪುಂ ದೋಷ ವಿಹೀನತ್ವಾತ್ ನಪುಂಸಕ ಪದೈರಪಿ ಉಚ್ಚತೆ. ಹಾಗಾಗಿ ವಿಶ್ವಂ ಅಂತೇವೆ, ಬ್ರಹ್ಮ ಅಂತೇವೆ. ನಪುಂಸಕಲಿಂಗ ಪದ, ದೇವರು ನಪುಂಸಕ ಅಂತ ಅರ್ಥ ಅಲ್ಲ, ಸ್ತ್ರೀಪುಂ ದೋಷ ವಿಹೀನತ್ವಾತ್ ಅಂತ ಅರ್ಥ. ಹೀಗಾಗಿ ಅವನಲ್ಲಿ ಎಲ್ಲವೂ ನೆಲೆಗೊಂಡಿದೆ. ಅವನಲ್ಲಿ ಶಬ್ದ ಇದೆ, ಶಬ್ದ ಪೂರ್ತಿಯಾಗಿ ಹೇಳೋದು ಅವನನ್ನ. ಆದರೆ ನಾವು ಆ ಶಬ್ದದಲ್ಲಿ ಹೇಳಿದಷ್ಟೇ ಗುಣಗಳನ್ನು ತಿಳಿಸಕ್ಕಾಗಲ್ಲ. ಅದಕ್ಕಾಗಿ ವಾಚಕತ್ವ ವಿಕಾರ ಇರುತ್ತೆ ಅಂತ ನಾನು ಹೇಳಿದ್ದು. ಅಂದ ಅವನು ಭೂಮಿ ಸಂಸ್ಥಾನ ಯೋಗೇನ ವಸ್ತು ಸಂಸ್ಥಾನ ಯೋಗತಃ ರಸಭೇದ ಯಥಾತೋಯೇ ಪ್ರಕೃತ್ಯಾಂ ಆತ್ಮನಸ್ತಥಾ. ನೋಡಿ, ನೀರಿನಲ್ಲಿ ಬೇರೆ ಬೇರೆ ರಸಗಳುಂಟು. ಹೇಗೆ? ಭೂಮಿಯ ಗುಣಗಳು ಬೇರೆ ಬೇರೆ ಆದ್ದರಿಂದ. ನೀರು ಸವಳು ಎಲ್ಲಿ? ಯಾವುದೋ ಒಂದು ಪ್ರದೇಶದಲ್ಲಿ. ಹೌದಾ? ನೀರು ಉಪ್ಪ, ಸಿಹಿ ಅಲ್ವಾ? ಹೌದು. ಯಾಕೆ? ಅಲ್ಲಿ ಇರುವ ಭೂಮಿಯ ಗುಣ ಹಾಗಾದ್ರಿಂದಾಗಿ ಸವಳು ನೀರು ಬರುತ್ತೆ. ಭೂಮಿ ಸಂಸ್ಥಾನ ಯೋಗೇನ, ಆಮೇಲೆ ವಸ್ತು ಸಂಸ್ಥಾನ ಯೋಗತಃ. ಬೇರೆ ಬೇರೆ ಪದಾರ್ಥಗಳಲ್ಲಿ ನೀರಿಟ್ಟರೆ ಬೇರೆ ಬೇರೆ ರುಚಿ. ರಸಭೇದ ಯಥಾತೋಯೆ, ನೀರಿನಲ್ಲಿರುವ ರಸಭೇದಗಳು ವಸ್ತುವಿನಿಂದ ಬರುವಂಥದ್ದು, ಬೇರೆ ಬೇರೆ ರುಚಿಗಳು. ಹಾಗೆ ಈ ಶಬ್ದಕ್ಕೆ ಆಯಾ ತರಹದ ಭೇದಗಳು. ಕೆಲವೊಂದನ್ನು ನಿತ್ಯಾನಿತ್ಯ ವಾಚಕ, ಕೆಲವೊಂದು ಕಾಲ್ಪನಿಕ ವಾಚ್ಯತ್ವ, ಕಾಲ್ಪನಿಕ ವಾಚಕತ್ವ, ಪಾರಿಭಾಷಿಕ ವಾಚಕತ್ವ. ಒಂದೇ ತರಹ ಶಬ್ದಗಳೆಲ್ಲ
ಒಂದೇ ತರಹ ಹೇಳಲ್ಲ. ಒಂದು ಕಡೆ ಉಪಚಾರ, ಒಂದು ಕಡೆ ರೂಢಿ, ಒಂದು ಕಡೆ ನಿಪಾತ, ಒಂದು ಕಡೆ ಯೋಗ. ಬೇರೆ ಬೇರೆ ಶಬ್ದಗಳನ್ನು ಬೇರೆ ಬೇರೆ ರೀತಿ ಆ ಒಂದು ವಸ್ತುವಿನಲ್ಲಿ ಬಳಸ್ತೇವೆ. ಇದೆಲ್ಲ ಯಾಕೆಂದ್ರೆ ಆ ವಸ್ತುವಿನ ಗುಣಗಳ ಮೇಲೆ ಡಿಪೆಂಡ್. ಒಂದೇ ಶಬ್ದ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಹೇಳ್ತಾರೆ ಅಲ್ವಾ? ಯಾವುದೇ ಒಂದು ಶಬ್ದ ತಗೊಳ್ಳಿ, ಬೇರೆ ಬೇರೆಯವರು ಬೇರೆ ಬೇರೆ ಹೇಳ್ತಾರೆ. ಅದರಿಂದ ತದ್ವಾಕ್ಯ ಸ್ಮರಣಾನ್ನಿತ್ಯಂ ತೃಪ್ತಿಂ ವಾರಿ ಪಿಬನ್ನಿವ ಪ್ರಾಪ್ನೋತಿ ಜ್ಞಾನಮಖಿಲಂ ತೇನ ತತ್ಸುಖಮೇಧತೆ. ಈ ವಾಕ್ಯವನ್ನು ನೆನಪಿಸಿಕೊಳ್ಳಬೇಕು. ಶಬ್ದ ಅನ್ನೋದು ನೀರಿನ ಹಾಗೆ ಬೇರೆ ಬೇರೆ ಜೀವರಲ್ಲಿ, ಬೇರೆ ಬೇರೆ ವಸ್ತುವಿನಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಟ್ಟರೂ ಈ ನೀರು ಮೂಲಭೂತವಾಗಿ ದಾಹವನ್ನು ತಣಿಸುತ್ತೆ, ನಿಶ್ಚಿತವಾದ ಆಕಾರ ಇರಲ್ಲ. ಹಾಗೆ ಶಬ್ದ ಅಂತ ತಿಳ್ಕೊ. ಆಗ ನೀರು ಕುಡಿದ್ರೆ ಏನು ತೃಪ್ತಿ ಆಗಬೇಕು, ಹಾಗೆ ಶಬ್ದಪಾನದಿಂದ ತೃಪ್ತಿ ಆಗತ್ತೆ ಅಂತ ನಾವು. ಇದು ಅವನ ಮಾತು. ಅನೇನ ಸಾಧ್ಯಂ ಕಿಂ ಸ್ಯಾದ್ವೈ ಶಬ್ದೇನೇತಿ ಮತಿರ್ಮಮ ವೇದಗಮ್ಯ ಪರೋಚಿಂತ್ಯ ಇತಿ ಪೌರಾಣಿಕಾ ವಿದುಃ ನಿರರ್ಥಕೋ ಯಥಾ ಲೋಕೆ ತದ್ವತ್ ಸ್ಯಾದಿತಿ ಮೇ ಮತಿಃ ನಿರೀಕ್ಷೈವಂ ಯಥಾ ನ್ಯಾಯಂ ವಕ್ತುಮರ್ಹಸಿ ಮೇ ನಘಾ. ಅದಕ್ಕೆ ಸುವರ್ಚಲ ಹೇಳ್ತಾಳೆ, ನೀವು ಇಲ್ಲಿ ತನಕ ಶಬ್ದವನ್ನು ನಿರಾಕರಣೆ ಮಾಡಿ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಇಲ್ಲ ಅಂತ ಹೇಳಿ, ಈಗ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಇದೆ ಅಂತ ಮಾತಾಡ್ತಾ ಇದ್ದೀರಾ. ಆದರೆ ನಿಮ್ಮ ಮಾತನ್ನ ಕೇಳಿದಾಗ ನಾನು ಅಲ್ಲೇ ಸ್ಟಿಕ್ಕಾನ್ ಆಗಿದ್ದೀನಿ. ಹೊಳೆಯೋದಕ್ಕೆ ಏನು ಅನೇನ ತಾದ್ಯಂ ಕಿಂ ಸ್ಯಾದ್ವೈ, ಈ ಶಬ್ದಕ್ಕೆ ಏನರ್ಥ? ವೇದಗಮ್ಯ ವೇದಗಮ್ಯ ಅಂತ ಹೇಳ್ತಾರೆ. ಅದೇ ಮಾತಿಗೆ ಪೌರಾಣಿಕರು, ಪುರಾಣವನ್ನು ಓದುವವರು ಅಚಿಂತ್ಯ ಅಂತ ಕೂಡ ಹೇಳ್ತಾರೆ. ವೇದಗಮ್ಯನಾದ್ಮೇಲೆ ಅಚಿಂತ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅಚಿಂತ್ಯ ಆದ್ಮೇಲೆ ವೇದಗಮ್ಯ ಆಗಿರಲ್ಲ. ಅಚಿಂತ್ಯ ಅಂದ್ರೇನು? ಅವನ ಬಗ್ಗೆ ಯೋಚನೆ ಮಾಡ್ಲಿಕ್ಕಾಗಲ್ಲ, ಅನ್ಎಕ್ಸ್ಪ್ಲೈನಬಲ್ ಅಂತ ಅರ್ಥ. ಯೋಚನೆ ಮಾಡ್ಲಿಕ್ಕಾಗಲ್ಲ, ಅದರಿಂದಾಗಿ ಹೇಳಲಿಕ್ಕಾಗಲ್ಲ. ಎರಡು ನೀವೇ ಹೇಳ್ತಿರಲ್ಲ. ನಿರರ್ಥಕೋ ಯಥಾ ಲೋಕೆ ತದ್ವತ್ ಸ್ಯಾದಿತಿ ಮೇ ಮತಿಃ ನಿರೀಕ್ಷೈವಂ ಯಥಾ ನ್ಯಾಯಂ ವಕ್ತುಮರ್ಹಸಿ ಮೇ ನಘಾ. ಇದನ್ನು ನೋಡಿಕೊಂಡು ನೀವು ಹೇಳಬೇಕು, ಸರಿಯಾಗಿ ಹೇಳಿ. ಶ್ವೇತಕೇತು ವೇದಗಮ್ಯಂ ಪರಂ ಶುದ್ಧಂ ಇತಿ ಸತ್ಯಾಪರಾಶ್ರುತಿ ವ್ಯಾಹತ್ಯಾನೈತದಿತ್ಯಾಹ ವಿಪಲಿಂಗೇ ಚ ವರ್ತತೆ. ಶ್ವೇತಕೇತು ಹೇಳ್ತಾನೆ, ವೇದಗಮ್ಯನಾದ ಪರಮಾತ್ಮ ಶುದ್ಧ ಅಂತ ವೇದ ಇದೆ. ವ್ಯಾಹತ್ಯಾನೈತದಿತ್ಯಾಹ, ಆದರೆ ನಮ್ಮ ಅಜ್ಞಾನದ ಹೊಡೆತದಿಂದಾಗಿ ಅಲ್ಲ ಅಂತ ಹೇಳೋದು. ನಿರರ್ಥಕೋ ನ ಚೈವಾಸ್ತಿ ಶಬ್ದೋ ಲೌಕಿಕ ಉತ್ತಮೆ. ನಿರರ್ಥಕವಾದ ಒಂದು ಶಬ್ದವೇ ಇಲ್ಲ. ಉತ್ತಮವಾದ ವಸ್ತುಗಳನ್ನು ಎಲ್ಲ ಶಬ್ದವೂ ಹೇಳುತ್ತೆ. ಅನನ್ವಯಾಸ್ತಥಾ ಶಬ್ದಾಃ ನಿರರ್ಥ ಇತಿ ಲೌಕಿಕೈಃ ಗೃಹ್ಯಂತೆ ತದ್ವದಿತ್ಯೇವ ನ ವರ್ತಂತೆ ಪರಾತ್ಮನಿ. ನಿರರ್ಥಕವಾದದ್ದು ಯಾವುದು? ಅನ್ವಯ ಯಾವುದಕ್ಕಿಲ್ವೋ ಅದು ನಿರರ್ಥಕ. ಅನ್ವಯ ಅಂದ್ರೇನು? ಶಬ್ದಕ್ಕೂ ವಸ್ತುವಿಗೂ ಇರುವ ಸಂಬಂಧ, ಅದನ್ನ ಅನ್ವಯ ಅಂತ ಕರೀತಾರೆ. ಅನ್ವಯ ಅಂದ್ರೇನು? ಶಬ್ದಕ್ಕೂ ಇರುವ ಸಂಬಂಧ, ಶಬ್ದಕ್ಕೂ ವಸ್ತುವಿಗೂ ಇರುವ ಸಂಬಂಧ. ನಮಗೆ ಎಲ್ಲ ಶಬ್ದಗಳಿಗೆ ಅನ್ವಯ ಗೊತ್ತಾಗೋದಿಲ್ಲ. ಅದರಿಂದಾಗಿ ನಾವು ನಿರರ್ಥ ಅಂತ ಹೇಳೋದು. ಉಪಯೋಗ ಇಲ್ಲ ಆ ಶಬ್ದ, ಅರ್ಥವೇ ಇಲ್ಲ ಅದಕ್ಕೆ. ಅರ್ಥವೇ ಇಲ್ಲ ಅಂತಂದ್ರೆ ನಾವೆಲ್ಲ ಒಂದು ಯೂನಿವರ್ಸಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ಲ, ಅದರೊಳಗಡೆ ಅರ್ಥ ಇಲ್ಲ ಅಂತ, ಆ ಸಂಬಂಧ ನಮಗೆ ತಿಳಿಯಲ್ಲ ಅಂತ, ಅದಕ್ಕೆ ಅರ್ಥ ಇಲ್ಲ ಅಂತಲ್ಲ. ದೇವರಲ್ಲಿ ಎಲ್ಲವೂ ಇದೆ. ಅಗೋಚರತ್ವಂ ವಚಸಾಂ ಯುಕ್ತಮೇವಂ ತಥಾ ಶುಭೇ. ಅಗೋಚರ ಅಂದ್ರೂ ಅದೇ ಅರ್ಥ, ನಮಗ್ ಪೂರ್ತಿ ಗೋಚರ ಆಗಲ್ಲ ಅಂತ.
ಸಾಧನಸ್ಯೋಪದೇಶಾಚ್ಚ ಶುಪಾಯಸ್ಯ ಚ ಸೂಚನಾತ್ ಉಪಲಕ್ಷಣಯೋಗೇನ ವ್ಯಾವೃತ್ಯ ಚ ಪ್ರದರ್ಶನಾತ್ ವೇದಗಮ್ಯ ಪರಶುದ್ಧ ಇತಿ ಮೇ ಧೀಯತೆ ಮತಿ. ನೋಡಪ್ಪ, ಸಾಧನವನ್ನ ಹೇಳಿದೆ ವೇದ, ಈ ರೀತಿ ಈ ದಾರಿಯಲ್ಲಿ ಹೋದ್ರೆ ನಿನಗೆ ದೇವರು ಸಿಗ್ತಾನೆ ಅಂತ. ಉಪಾಯವನ್ನು ಸೂಚನೆ ಮಾಡಿದೆ. ಇದಲ್ಲ ಇದು ಅಂತ ಹೇಳಿ ಜಡವನ್ನು ಜೀವರನ್ನು ಭಿನ್ನ ಇವನು ಅಂತ ಹೇಳಿದೆ. ಜಡವನ್ನು ಜೀವರನ್ನು ಹೇಳಿ ಇದಲ್ಲ ವೇದ ಪ್ರತಿಪಾದ್ಯ ಇನ್ನೊಂದು ಅಂತ ಹೇಳಿದೆ. ಹೀಗೆ ಬೇರೆ ಮಾಡಿ ತೋರಿಸಿರುವುದರಿಂದಲೂ ದೇವರು ವೇದಗಮ್ಯ ಅನ್ನೋದು ನನ್ನ ಬುದ್ಧಿ, ನನ್ನ ಅನುಭವ. ಇದು ಅಧ್ಯಾತ್ಮ ಧ್ಯಾನ ಸಂಭೂತಂ ಅಭೂತಂ ಭೂತವತ್ ಸ್ಫುಟಂ ಜ್ಞಾನಂ ವಿದ್ಧಿ ಶುಭಾಚಾರೇ ತೇನ ಯಾಂತಿ ಪರಾಂ ಗತಿಂ. ದೇವರನ್ನ ಕುರಿತಾದ ಧ್ಯಾನದಿಂದ ಹುಟ್ಟಿದ, ಇರದ, ಆದರೆ ಅಂದ್ರೆ ಕಾಣದ, ಇನ್ವಿಸಿಬಲ್, ಕಾಣದ ಆದರೆ ಭೂತವತ್ ಸ್ಥಿತಂ, ನಮ್ಮ ಅನುಭವಕ್ಕೆ ಬರುವ ಜ್ಞಾನ ವಸ್ತುವನ್ನ ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದ್ರೇನು? ದೇವರ ಅರಿವಿನಿಂದ ಬರುವ, ಕಾಣದ, ಅನುಭವಿಸಬಲ್ಲ ವಸ್ತುವನ್ನ ಜ್ಞಾನ ಅಂತ ಕರೆಯೋದು. ಜ್ಞಾನಕ್ಕೇನೆ ಈ ಕ್ವಾಲಿಟಿ ಇರ್ಬೇಕಾದ್ರೆ ದೇವರಿಗಿರಲ್ವಾ? ಇದರಿಂದಲೇನೆ ಮುಕ್ತಿ, ಇದರಿಂದಲೇನೆ ಗತಿ. ಯದಿಮೇ ವ್ಯಾಹೃತಂ ಗುಹ್ಯಂ ಶ್ರುತಂ ನತು ತ್ವಯಾ ಚುಭೆ ತಥ್ಯಮಿತ್ಯೇವ ವಾಚುದ್ಧೆ ಜ್ಞಾನಂ ಜ್ಞಾನ ವಿಲೋಚನೆ. ನಾನು ಹೇಳಿದ್ದನ್ನ ಕೇಳಿದಿ ತಾನೆ? ಕೇಳಲಿಲ್ವಾ? ಆದರೂ ಕೂಡ ಜ್ಞಾನ ಶುದ್ಧ ಅಂತ ಇಟ್ಕೋ ಅಷ್ಟೇ. ಈ ಮಾತನ್ನ ಫಾಲೋ ಮಾಡಿ ಈ ಕನ್ಕ್ಲೂಷನ್ ಬಂದಿದ್ಯಾ? ಓಕೆ. ಈ ಮಾತನ್ನ ಫಾಲೋ ಮಾಡಿಲ್ವಾ? ಕನ್ಕ್ಲೂಷನ್ಗಂತೂ ಬಾ. ನಮಗೆ ಹೇಳದಾಗಿದೆ ಇದು. ನಾನಾ ರೂಪವದಸ್ಯೈವಂ ಐಶ್ವರ್ಯಂ ದೃಶ್ಯತೆ ಶುಭೆ ನವಾಯುಸ್ತಂ ನ ಸೂರ್ಯಸ್ತಂ ನಾಗ್ನಿಸ್ತತ್ತತ್ಪರಂ ಪದಂ ಅನೇನ ಪೂರ್ಣಮೇತದ್ಧಿ ಹೃದಯ ಭೂತಮಿಹೇಷ್ಯತೆ. ನಾನಾ ರೂಪದಿಂದ ಕೂಡಿದೆ, ಅದು ಅವನ ಐಶ್ವರ್ಯ, ಸ್ವಾಮಿತ್ವ. ಅವನನ್ನ ಗಾಳಿ ತಲುಪಲಾರ, ಸೂರ್ಯ ಬೆಳಗಲಾರ, ಬೆಂಕಿ ಉರಿಯಲಾರ ಅವನ ಬಗೆಗೆ. ಆದರೆ ಅವನಿಂದ ಈ ಎಲ್ಲ ಶಕ್ತಿಗಳು ಪೂರ್ಣವಾಗಿದೆ ಅಂತ ತಿಳ್ಕೋ. ಏತಾವದಾತ್ಮವಿಜ್ಞಾನಂ ಏತಾವದ್ಯದಹಂ ಸ್ಮೃತಂ ಆವಯೋ ನಚ ಸತ್ವೇ ವೈ ತಸ್ಮಾದಜ್ಞಾನ ಬಂಧನಂ. ಇದು ಆತ್ಮವಿಜ್ಞಾನ, ಇದು ನಿಜವಾದ ಅಹಂ ಶಬ್ದ ವಾಚ್ಯ. ಹೀಗಿದ್ದರೆ ಆವಯೋ ನ ಅಜ್ಞಾನ ಬಂಧನಂ, ಅಜ್ಞಾನದ ಬಂಧನ ನಮ್ಮಿಬ್ಬರಿಗಿರಲ್ಲ ಅಂತ ಅವನು ಹೇಳಿದ. ಏವಂ ತು ವರ್ತಲಾ ಹೃಷ್ಟ ಪ್ರೋಕ್ತ ಭರ್ತ್ರ ಯಥಾರ್ಥವತ್ ಪರಿಚರ್ಯಮಾಣ ಹ್ಯನಿಶಂ ತತ್ವಬುದ್ಧಿ ಸಮನ್ವಿತ. ಹೀಗೆ ಸುವರ್ಚಲೆ ಗಂಡ ಹೇಳಿದ್ದನ್ನ ಕೇಳಿ ಸಂತೋಷದಿಂದ ಉಬ್ಬಿದಳಂತೆ. ಪರಿಚರ್ಯಮಾಣ, ಇಂತಹ ಗಂಡನನ್ನ ಚೆನ್ನಾಗಿ ಸೇವಿಸಿದಳು. ತತ್ವಬುದ್ಧಿ ಬಂತಲ್ಲ ಅನ್ನುವ ಧನ್ಯತೆಯಿಂದ. ತತ್ವಬುದ್ಧಿ ಸಮನ್ವಿತ. ಭರ್ತಾಚ ತಾಮನುಪ್ರೇಕ್ಷ್ಯ ನಿತ್ಯ ನೈಮಿತ್ತಿಕಾನ್ವಿತ ಪರಮಾತ್ಮನಿ ಗೋವಿಂದೇ ವಾಸುದೇವೇ ಮಹಾತ್ಮನಿ ಸಮಾಧಾಯ ಚ ಕರ್ಮಾಣಿ ತನ್ಮಯತ್ವೇನ ಭಾವಿತಃ ಕಾಲೇನ ಮಹತಾ ರಾಜನ್ ಪ್ರಾಪ್ನೋತಿ ಪರಮಾಂ ಗತಿಂ. ಭರ್ತಾಚ, ಗಂಡನೂ ಕೂಡ ತಾಂ ಅನುಪ್ರೇಕ್ಷ್ಯ, ಅವಳನ್ನು ಕಂಡು ಸಂತೋಷಗೊಂಡು ನಿತ್ಯ ಕ್ರಿಯೆಗಳನ್ನು ಮಾಡುತ್ತಾ ನೈಮಿತ್ತಿಕ ಕ್ರಿಯೆಗಳನ್ನು ಬಿಡದೆ ಗೋವಿಂದ ಪರಮಾತ್ಮನಲ್ಲಿ ಕರ್ಮಾಣಿ ಸಮಾಧಾಯ, ಎಲ್ಲ ಕರ್ಮಗಳನ್ನು ಒಪ್ಪಿಸಿ ತನ್ಮಯತ್ವೇನ ಅವನ ಭಕ್ತಿಯಿಂದ ಕೂಡಿ ಮಹತಾ ಕಾಲೇನ ಬಹಳ ಕಾಲವಾದ ಮೇಲೆ ಪರಮಾಂ ಗತಿಂ ಪ್ರಾಪ್ನೋತಿ, ಹಿರಿದಾದ ಗತಿಯನ್ನ ಹೊಂದಿದ. ಏತತ್ತೇ ಕಥಿತಂ ರಾಜನ್ ಯಸ್ಮಾತ್ವಂ ಪರಿಪೃಚ್ಛಸಿ ಗಾರ್ಹಸ್ಥ್ಯಂಚ ಸಮಾಸ್ಥಾಯ ಗತೌ ಜಾಯಾಪತಿ ಪರಂ. ಇದು ನಿನಗೆ ಹೇಳಿದ್ದು, ಕೇಳಿದೆಯಲ್ಲ ನೀನು? ಇದನ್ನ ನಾನು ಹೇಳಿದ್ದು. ಗೃಹಸ್ಥನಾಗಿಯೂ ಕೂಡ ಜಾಯಾಪತಿ ಆ ದಂಪತಿಗಳು ಯಾವ ರೀತಿ ಎತ್ತರಕ್ಕೆ ಏರಿದರು ಅಂತ.
ಹೀಗೆ 202ನೆಯ ಅಧ್ಯಾಯವನ್ನು ನಾವು ನೋಡಿದೆವು. ಆಯಿತಾ? ಇನ್ನು 203ನೇ ಅಧ್ಯಾಯವನ್ನು ಸ್ವಲ್ಪ ಕಾಲದ ನಂತರ ನೋಡಲಿದ್ದೇವೆ. ನಾಳೆ ಪಾಡ್ಯ, ಒಂದು ರಜೆ ನನಗಾಗಿ. ನಾಡಿದ್ದು ಶುಕ್ರವಾರದಿಂದ ಮಧ್ವ ನವಮಿಯವರೆಗೂ ನಾನಾ ಮತ ಸಮಾಲೋಚನೆಯ ಮೂಲಕ ಆಚಾರ್ಯರ ಶಾಸ್ತ್ರವನ್ನು ಚಿಂತನೆ ಮಾಡೋದು. ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 2ನೇ ಪಾದದ ಸೂತ್ರಗಳನ್ನು ಇಟ್ಟುಕೊಂಡು ಅದನ್ನು ನಾನು ಹಾಗೇ ಹೇಳ್ತಾ ಹೋಗಲ್ಲ, ಕೇವಲ ಅದು ವಿಷಯ ಹೀಗೆ ಅಂತ ಹೇಳ್ತಾ ಹೋಗ್ತೇನೆ. ಆಯ್ತಾ? ಅದನ್ನು ಸಾಧ್ಯವಾದಷ್ಟು ದೇವರು ಕೊಟ್ಟ ಪ್ರಜ್ಞೆಯಿಂದ, ನಮ್ಮ ಸ್ವಾಮಿಗಳ ಒಂದು ಸ್ಫೂರ್ತಿಯಿಂದ ಸರಳವಾಗಿ ನಿರೂಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ದೇವರಿಗೆ ಬಿಟ್ಟದ್ದು. ಅವರ ಒಂದು ತರಹ ಮಾಡಬೇಕು ಅಂತ. ಚಾರ್ವಾಕ ಮತದಿಂದ ಆರಂಭಿಸಿ ಮಧ್ವ ಮತದ ತನಕ ಏನೇನಾಗಿದೆ, ಏನೇನಾಯಿತು, ಅದು ಹೇಗೆ ಹಳೆಯದು, ಹೇಗೆ ಹೊಸದು ಹೌದು, ಇದನ್ನು ನಾಡಿದ್ದಿಂದ ಶುಕ್ರವಾರದಿಂದ ಶುರು ಆಗುತ್ತೆ. 7 ರಿಂದ 8 ಜಾಗ ಮಾತ್ರ ಚೇಂಜ್. ಸಂಡೇ ಒಂದು ಮಾತ್ರ ಚೇಂಜ್ ಆಗುತ್ತೆ. ಅದನ್ನ ನಾಡಿದ್ದೆ ಹೇಳುವ, ಶುಕ್ರವಾರ ಶನಿವಾರ ಹೇಳುವ. ಸಂಜೆ ಒಂದು ದಿವಸ, ಭಾನುವಾರ ಒಂದು ದಿವಸ ಒಂದು ವಿಚಾರ. ಮಧ್ವ ಸಿದ್ಧಾಂತವು ಸಾರ್ವಜನಿಕ ಸೌಹಾರ್ದ ವಿರೋಧಿಯೇ ಅಂತ ಒಂದು ವಿಚಾರ. ಏನೋ ನೋಡೋಣ ಏನು ಪ್ರಶ್ನೆ ಕೇಳ್ತಾರೆ ಅಂತ, ಅದ್ರ ಮೇಲೆ ಉತ್ತರ ಕೊಡೋಣ. ಅದನ್ನು ನಾವು ಅವಾಗ ನೋಡೋಣ. ಈ ತನಕದ ಏನು ಚಿಂತನೆ ಇದೆ, ಇದು ಒಂದು ಹಂತಕ್ಕೆ ಮುಗಿದಿದೆ. ಇದನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದಾಗ ಮತ್ತೆ ಬೇರೆ ಬೇರೆಯಾದ ಚಿಂತನೆ ಬರುತ್ತೆ. ಆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆ ಗಂಡ ಹೆಂಡಿರ ಸಂವಾದದ ತರಹನೇ ಇದು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ತೆರೆಕೊಳ್ಳುವಂಥದ್ದು. ಇದನ್ನು ಮತ್ತೆ ನೋಡುವ. ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.